हर ओम तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंग यतिवरेण्यं भासुरयोगी कुलतिलकनं पाशाष्टकदिं उदिवनरुद्धरिपनं सोऽसुतिहमानसदिं भजिपेनं जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त परम पूज्यರಿತಕ್ಕಂಥ ಯಾವ ಶ್ರೀ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ಶ್ರೀ ಕ್ಷೇತ್ರಕ್ಕೆ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸುದ್ರವರ ದಿವ್ಯ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಶ್ರಾವಣ ಮಾಸ ಮುಗಿಯುವ ಪರ್ಯಂತರೂ ಕೂಡ ಸಮಾಪ್ತವಾಗುವ ಪರ್ಯಂತರೂ ಕೂಡ ಅವಿರತವಾಗಿ ಸುದ್ರವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣವಾಗಿರ್ತಕ್ಕಂಥ ಸರ್ವ ಸದ್ಭಕ್ತರ ಸಹೋದರಕ್ಕೆ ಸಾಕ್ಷಿಭೂತ ಬಿಡುವ ಆ ಸಚ್ಚಿದಾನಂದ ಘನ ಪ್ರಭು ಸ್ವರೂಪಕ್ಕೂ ಮನವಾರಿ ನಮಿಸಿ ಸತ್ಯಗ್ರಾಮದಾಗ ನಿರ್ಮಿಸಿರ್ತಕ್ಕಂಥ ಯಾವ ಪಂಚಾಕ್ಷರಗಳು ಕೂಡ ಪ್ರಣಾಮಗಳು. ಈಗ ಶ್ರಾವಣದ ಒಂದು ಕೊನೆ ದಿವಸ ಕಾರ್ಯಕ್ರಮ ಇನ್ನು ಮುಂದೆ ಮತ್ತೆ ಸುದ್ರವರ ಚರಿತ್ರೆ 10ನೇ ಭಾಗ ಮುಂದಿರ್ತಕ್ಕಂಥ ಆಗ್ತದೆ. ಏನು ದಿವಸ ಅವೆಲ್ಲ ಹೇಳಿದಿರಿ ನಡೀಲಿ ಪ್ರಾರಂಭ ಆಗಲಿಂತ ಇವತ್ತು ಸಮಾಪ್ತ ಆಗೋದಿಲ್ಲ. ಆದ್ರೆ ಈ ಒಂದು ತಿಂಗಳ ಪರ್ಯಂತ ನಡೆದ ಶ್ರಾವಣ ಮಾಸ ಪರ್ಯಂತ ಮುಕ್ತಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಬಡಿಗೌಡರು ಪ್ರಭು ತಮ್ಮ ಪಾಲಿ ವಿಷಯವರು ಪ್ರಾರಂಭ ಇವತ್ತು ಮತ್ತೆ ನಾಳೆ ಮತ್ತೆ ಬ್ಯಾಡ್ರಿ ಟೈಮ್ ಐತಿ ಬ್ಯಾಡ್ರಿ ಸ್ವಲ್ಪ ವಿಷಯ ತೇರಿಲ್ಲ ನಮ್ದು ಹೊಸದೇ ಬ್ಯಾಡ್ ಬ್ಯಾಡ್ರಿ ಶ್ರಾವಣ ಮುಕ್ತಾಯ ಇದೆ. ಆದಮೇಲೆ ಇಲ್ಲಿ ಪರ್ಯಂತವಾಗಿ ಈ ಶ್ರಾವಣ ಪರಮಪವಿತ್ರದಂಥ ಶ್ರಾವಣ ಮಾಸದಲ್ಲಿ ಸರ್ವಸತ್ತಕರು ಮಾತೆಯರು ಬಾಲಕರು ಬಾಲಕಿಯರು ಮಧ್ಯ ಮಧ್ಯದಲ್ಲಿ ಮಹಾತ್ಮರು ಹಾಗೂ ಈಗ ನಮ್ಮ ಸ್ವಾಮಿಗಳು ಅಂದರೆ ಹೀಗೆ ಬೇರೆ ಬೇರೆ ಸ್ವಾಮಿಗಳು ಕೂಡ ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಭಾಳ ಚೆನ್ನಾಗಿ ಮಾಡ್ತಾ ಬಂದಾರೆ. ಎಲ್ಲ ಸದ್ಭಕ್ತರು ಶ್ರಮ ಮಾಡ್ತಾ ಬಂದಿದ್ರಿ. ಆ ಸದ್ಗಳು ಇಲ್ಲಿಂದ ಅಷ್ಟೇ ಅಲ್ಲದೆ ನಮ್ಮ ಮಧುರ ಕಂಡು ಕೂಡ ಸಿದ್ದರಾಮೇಶ ದಿನಾಲು ಒಂದು ತಿಂಗಳ ಪರ್ಯಂತ ಶಾಸ್ತ್ರೋತ್ಸವ ಮಾಡಿದರು. ಹಾಗೆ ಅಡವೇಶ ಅಥಣಿಯಿಂದ ತಾವು ತಮ್ಮ ಪತ್ನಿ ದಿನಾಲು ಬಂದು ಅಥಣಿಯಿಂದ ಬಂದು ಸದ್ಗುರು ಚರಿತ್ರೆ ಶುರು ಮಾಡಿದರು. ಅಂದರೆ ಸದ್ಗುರುವರ ಒಂದು ಕೃಪಾಶೀರ್ವಾದ ಅಂತಕ್ಕಂಥ ಭಾಳ ದೊಡ್ಡದಿರ್ತದೆ.
ಭಾಳ ದೊಡ್ಡದು. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಸದೃಢ ಈ ವ್ಯಾಪಾರದಲ್ಲಿಯೂ ಸುಭೋಗವಾಗಿ ಇತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರಬೇಕಂತ ಪರಮೋಕ್ಷ ಅನುಗ್ರಹ ಮಾಡ್ತಾ ಪ್ರಾರ್ಥನೆ ಮಾಡ್ತಾರೆ. ಮುಂದಿನ ವಿಷಯ ಪ್ರವೇಶ ಮಾಡೋಣ. ಅದರಂತೆ ಸತ್ತಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಪಂಚಾಕ್ಷರಿ ಮಹಾಸ್ವಾಮಿಗಳು ಹಿರೇಮಠ ಅವರು ತಮ್ಮ ಪಾಲಿನ ಸೇವೆಯನ್ನು ಭಾಳ ಸುಂದರವಾಗಿ ಮಾಡಿದರು. ಬೆಳಗಿನ ಸಮಯದಲ್ಲಿ ಬಂದಿದ್ದರು ಅವರು. ನಮ್ಗೆ ಭಾಳ ಸಂತೋಷ ಆಯಿತು. ಗೋರ್ಲೆ ಬರ್ತಾ ಇದ್ದರೆ ಕೇಳಿದ್ರು, ಬರ್ತೀರಪ್ಪ ಅಂತ ಹೇಳಿದ್ರು. ಅದರಂತೆ ಬಂದೇ ಬಿಟ್ಟರು. ಭಾಳ ಸಂತೋಷ ಆಯಿತು. ಅವರು ತಮ್ಮ ಪಾಲಿನ ಸೇವೆ ಮಾಡಿದರು. ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಸಂತೋಷ, ನಾವು ಕೂಡ ಸಂತೋಷ, ಎಲ್ಲರಿಗೂ ಸಂತೋಷ ಆಗ್ತಕ್ಕಂಥ ರೀತಿಯಿಂದ ಪ್ರವಚನ ಮಾಡಿದರು. ಭಾಳ ಸಂತೋಷ. ನಾವು ಸಮಯ ಕೂಡ ಭಾಳ ಇದೆಲ್ಲ 9:30 ಆಗುತ್ತೆ ಮತ್ತು ಅದಕ್ಕಾಗಿ ಸಮಯ ಕಡಿಮೆ ಕೊಟ್ವಿ. ಆದರೂ ಅದರೊಳಗೆ ಏನು ಸ್ವಲ್ಪ ಇರ್ತಲ್ಲ, ಅದರೊಳಗೆ ಮಹತ್ವ ಇರತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿದರು. ಅಣುವರಣೆಯ ಮಹತ್ವ ತಣಿವಿಗೆ ಅಣುವಾಗಿ ಮಹತ್ವ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಅಂತ ಪರಬ್ರಹ್ಮ ಸ್ವರೂಪ ವಿಷಯವನ್ನು ಪ್ರತಿಪಾದನೆ ಮಾಡಿದ್ರು. ಮತ್ತೇನು ಬೇಕಾಗಿದ್ದು ಭಾಳ ಸಂತೋಷ ಆಯಿತು ನಮಗೆ. ಗುರುಗಳು ಯಾವ ಪಂಚಾಕ್ಷರಿಗಳು ಕೂಡ ಸಂಪೂರ್ಣ ಅನುಗ್ರಹ ಮಾಡಲಿ, ಹೆಚ್ಚಿನ ಆರೋಗ್ಯ ಆಯುಷ್ಯ ಎಲ್ಲವನ್ನು ಅನುಗ್ರಹ ಮಾಡ್ತಕ್ಕಂಥ ಸದೃಢ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನಮ್ಮ ವಿಷಯದಲ್ಲಿ ಪ್ರವೇಶ ಮಾಡೋಣ. ಒಂದು ಮಾಸ ಪರ್ಯಂತರವಾಗಿ ನಾವನ್ನೆಲ್ಲ ಸದೃಢ ಚೇತನ ಶ್ರವಣ ಮಾಡ್ತಾ ಬಂದ್ವಿ. ಶ್ರವಣ ಮಾಸ ಅಂತಿದ್ದು, ಇದು ಶ್ರವಣ ಮಾಸ ಅಷ್ಟೇ ಅಲ್ಲ, ಇದಕ್ಕೆ ಶ್ರಾವಣ ಮಾಸ ಅಂತಾರೆ. ಶ್ರಾವಣ ಮಾಸ ಅಂದ್ರೆ ಶ್ರವಣ ಮಾಡುವುದು, ಮಹಾತ್ಮರ ಚರಿತ್ರೆಗಳನ್ನು ಶ್ರವಣ ಮಾಡುವುದು, ಶಾಸ್ತ್ರಗಳನ್ನು, ಪುರಾಣಗಳನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಯಾರಿಗೆ ಯಾವ ಗುರುಸ್ಥಾನದಲ್ಲಿ ಯಾರಿಗೆ ಯಾವುದು ಅನುಕೂಲ ಇರ್ತದೆ ಅದನ್ನೆಲ್ಲವನ್ನು ಶ್ರವಣ ಮಾಡ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಸಂಸಾರ ದೀರ್ಘ ರೋಗಸ್ಯ ವಿಚಾರ ಪರಮ ಔಷಧ ಬಂತು. ಸಂಸಾರ ಅಂತಕ್ಕಂಥ ದೀರ್ಘ ರೋಗ ಇದು. ಒಂದು ಸಲ ಈ ಮಾನವ ಜನ್ಮ ತಪ್ಪಿಸ್ಕೊಂಡು ಒಮ್ಮೆ ಹೋಗಿಬಿಟ್ರೆ 84 ಲಕ್ಷ ಯೋನಿಗಳಲ್ಲಿ ಜನಿಸ್ಬೇಕಂದ್ರೆ ಎಷ್ಟು ದೀರ್ಘ ಅದು ಹೇಳಿ. ಭಾಳ ದೀರ್ಘವಾಗಿರ್ತಕ್ಕಂಥದ್ದು. ಮರಳಿ ಬರಬೇಕಾದ್ರೆ 84 ಲಕ್ಷ ಪ್ರದಕ್ಷಿಣೆ ಹಾಕಿ ಇಲ್ಲಿ ಬರಬೇಕು. ಬಂದಾಗ ಮತ್ತೆ ಉದ್ಧಾರ ಮಾಡ್ಕೊಳ್ಳೋದು ಆಗಿ ಬಿಡ್ತು, ತಪ್ಪಿದ ಮತ್ತೆ ಪುನಃ ಜನ್ಮ ಮರಣ ಅಂತ. ಸಂಸಾರ ದೀರ್ಘ ರೋಗಸ್ಯ ವಿಚಾರ ಪರಮೌಷಧ. ಆದರೆ ಅದರ ಔಷಧ ಏನು, ಇದು ದೀರ್ಘವಾಗಿರ್ತಕ್ಕಂಥ ರೋಗ, ಇದು ಜನ್ಮ ಮರಣಾತ್ಮಕವಾಗಿರ್ತಕ್ಕಂಥದ್ದು. ಇದರ ನಿವೃತ್ತಿಗೋಸ್ಕರ ಹಾಗಾದ್ರೆ ಔಷಧ ಇರೋದು ಯಾರ ಕಡೆ ಅದ ಅಂದ್ರೆ ಗುರುಗಳ ಕಡೆ ಅದ. ಗುರುಗಳ ಕಡೆಗೆ ಅಂಥ ಔಷಧ ಇರ್ತದೆ. ಯಾವುದದು? ವಿಚಾರ ಪರಮ ಔಷಧ. ವಿಚಾರ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಅಂಥ ಔಷಧ ಇರ್ತದೆ. ಗುರವಿ ಸರ್ವಲೋಕಾನಾಂ ಭಿಷಜ ಭವರುಗಿಣಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ಅಂತ ಹೇಳುವಾಗ, ಗುರವೇ ಸರ್ವಲೋಕಾನಾಂ, ಗುರುಗಳು ಎಲ್ಲ ಲೋಕಗಳಿಗೂ 14 ಲೋಕಗಳು ಅಂತ ಹೇಳ್ತಾರೆ, 7 ಲೋಕ ಅಂತಾರೆ, ಎಷ್ಟೋ ಲೋಕ, ಅನಂತ ಲೋಕಗಳು, ಅನಂತವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಎಷ್ಟೋ ಇಲ್ಲ ಅದಕ್ಕೆ ಹಾಗಾಗಬಾರ್ದು ನಮ್ಮ ಉದ್ದೇಶ ಹೇಳ್ತಾರೆ. ಗುರವೇ ಸರ್ವಲೋಕಾನಂ. ಸರ್ವಲೋಕಾನಂ ಅಂದ್ರೆ ಎಷ್ಟೇ ಇರ್ಬೋದು, ಎಲ್ಲ ಲೋಕಗಳು ಕೂಡ ಗುರವೇ ಸರ್ವಲೋಕಾನ ಭಿಷಜೇ ಭವರೋಗಿಣಂ. ಭವರೋಗವನ್ನು ಕಳಿತಕ್ಕಂಥ ವೈದ್ಯರು, ಮಹಾವೈದ್ಯರು ಯಾರಂದ್ರೆ ಸದೃಢರು. ಅಂಥ ಔಷಧ ಅವ್ರ ತರ್ತದ ಔಷಧ ವಿಚಾರ. ಎಂಥ ವಿಚಾರ ಅಂದರೆ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿರ್ತಕ್ಕಂಥ ವಿಚಾರ. ಬೇರ್ಪಡಿಸಿ ತಿಳಿದ ಮೇಲೆ ಅದರಿಂದ ಆಗ್ತಕ್ಕಂಥ ಬ್ರಹ್ಮಜ್ಞಾನ ದ್ವಾರ ಆಗ್ತಕ್ಕಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಆರೋಗ್ಯವಿರ್ತಕ್ಕಂಥ ಶಕ್ತಿ ಗುರುಗಳಿಗೆ ಒಬ್ಬರಿಗೆ ಇರ್ತದೆ. ಮತ್ತು ಯಾರಲ್ಲಿ ಕೂಡ ಅಂಥ ಶಕ್ತಿ ಇರ್ತಾಯಿಲ್ಲ. ಅಂಥ ಪರಮ ಪವಿತ್ರವಾದಂಥ ಗುರುಗಳ ವಿಷಯ ನಾವೆಲ್ಲ ಶ್ರವಣ ಮಾಡ್ತಾ ಬಂದೀವಿ. ಆದಮೇಲೆ ದೀರ್ಘ ರೋಗದ ಒಂದೊಂದ್ಸಲ ಹೇಳಿತ್ತು ನಾವು. ಓಕ ಮರ ಅಂತ ಒಂದು ಮರ ಇರ್ತದೆ, ಅದು ಹೆಸರೇನು ರೀ? ಓಕ ಮರ, ಓಕ ವೃಕ್ಷ ಅಂತ. ಬಹುಶಃ ಇಂಗ್ಲೀಷ್ನಲ್ಲಿ ಅದಕ್ಕೆ ಓಕೆ ಅಂದಿರ್ಬೇಕು ಏನಾರೆ, ಓಕೆ ಮರ ಅಂತ. ಬಾರಿಪ್ಪ, ಓಕೆನಾ ಅಂತ ಅಂದಿರ್ಬೋದು ಯಾರು ಇಂಗ್ಲೀಷ್ನಲ್ಲಿ. ಏಕೆಂದರೆ ಹಾಗೆ ಅನ್ಲಿಕ್ಕೆ ಏನು ಕಾರಣ ರೀ ಅಂತ ಅನ್ಬೋದು. ಅಷ್ಟೇನು ಭಾಳ ಆವಿಷ್ಯ ಅದಕ್ಕೆಲ್ಲ, ಅಷ್ಟೇನು ಎತ್ತರು ಭಾಳ ಇಲ್ಲರಿ. ಅಷ್ಟ 700 ಮೀಟರ್ ಎತ್ತರ ರೀ, ಫೂಟಲ್ಲ. ಎಷ್ಟು ರೀ?
ಸಾಮಾನ್ಯವಾಗಿ ಬೆಳೆದ್ರೆ 500 ಮೀಟರ್ ಎತ್ತರ, ವಿಶೇಷ ಬೆಳೆದ್ರೆ ಎಷ್ಟು 700 ಮೀಟರ್ ಎತ್ತರ ಅಷ್ಟೇ. ಅದ್ರ ಆಯುಷ್ಯನೂ ಅಷ್ಟೇನು ಭಾಳಿಲ್ಲ. ಒಂದು 500 ಮೀಟರ್ ಇದ್ರೆ 5000 ವರ್ಷ ಅಷ್ಟೆ. ಮತ್ತು 700 ಮೀಟರ್ ಬೆಳೆದಿದ್ರೆ 7000 ಅಷ್ಟೇ ಭಾಳಿಲ್ಲ. ಒಂದು ಗಿಡ ಅಕಸ್ಮಾತ್ ಭಗವಂತ ಗುರು ಹೇಳಿದ್ರು, ಶಿವನು 2 ಅಕ್ಷರ ಬರಲಿಲ್ಲ ಅಂದ್ರೆ, ಗುರು ಅಂತಕ್ಕಂಥ 2 ಅಕ್ಷರ ಬರಲಿಲ್ಲ ಅಂದ್ರೆ, ಶಿಷ್ಯ ಆಗಿ 2 ಅಕ್ಷರ ಕೂಡಿರಲಿಲ್ಲ ಅಂದ್ರೆ ಘೋರ್ ಅಂತಕ್ಕಂಥ ನರಕಕ್ಕೆ ಹೋಗಿ ದಪ್ಪ ಅಂತಕ್ಕಂಥ 2 ಅಕ್ಷರ ನರಕಕ್ಕೆ ಕುಪ್ಪದಲ್ಲಿ ಹೋಗಿಬಿಡ್ತೀಪ್ಪ. ಅದಕ್ಕೆ ಗುರುಗಳ ಸ್ಮರಣೆ ಮಾಡಿ, ದೇವರ ಸ್ಮರಣೆ ಮಾಡಿ, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದುಕೊಂಡು ಚೆನ್ನಾಗಿರೋದು ಕಲಿ. ದೀರ್ಘ ರೋಗ ಅನ್ನೋದು ಹೇಗಿರ್ತಂದ್ರೆ, ವಿಚಾರ ಇರಲಿಲ್ಲ ಅಂದ್ರೆ, ಒಂದು ವೇಳೆ ಓಕ ಮರ ಅಂತಕ್ಕಂಥ ಮರವನ್ನು ದೇವರು ಮಾಡಿ ನಿನ್ನನ್ನು ಒಂದು ವೇಳೆ ಹುಟ್ಟಿಸಿದ್ದಾದ್ರೆ, ಒಂದೇ ಸ್ಥಾನದಲ್ಲಿ ಅಪಾರವಾಗಿರ್ತಕ್ಕಂಥ ಬಿಸಿಲಿನಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಅಲ್ಲಾಡದೆ 7000 ವರ್ಷ ಪರ್ಯಂತ ಅಲ್ಲಾಡದೆ ನಿಲ್ಲಬೇಕು. ಒಂದು ಸ್ವಲ್ಪ ನಿಮ್ಗೆ ಗುರುತಾಗಬೇಕಂದ್ರೆ ಒಂದೇ ಕಡೆ ಒಂದು 4-5-6 ತಾಸು ನಿಂತು ಬಿಟ್ಟು ಗುರುತಾಗೋದು ಏನಾಗ್ತದೆ ಅನ್ನೋದು. 7000 ವರ್ಷ, 5000 ವರ್ಷ, 7000 ವರ್ಷ ಬಿಡದೆ ಅಖಂಡವಾಗಿ ನಿಂತ್ರೆ ನಿಮ್ಗೆ ಗುರುತಾಗಬೇಕಂದ್ರೆ ಒಂದು ಕೆಲಸ ಮಾಡಿರಿ, ನೀವೇ ಯುವಕ ಮರ ಅದನ್ನು ತಿಳ್ಕೊಡ್ರಿ. ನೀವು ಅಖಂಡವಾಗಿ ಬಿಡದೆ ಈ ಕೂತಿದ್ರಿ, ನಾವು ನಿಂತೀವಿ ತಿಳ್ಕೊಂಬಿಡ್ರಿ. ಈ ಒಂದು 8-10 ತಾಸು ಆಗಿದೆ ತಿಳ್ಕೊಳ್ರಿ ನಿಂತು. ಏನಾಗಿದೆ ತಿಳ್ಕೊಳ್ರಿ, ಏನಾಗ್ಬೋದು ಎಲ್ಲರಿಗೂ ಹೇಗಾಗ್ಬೋದು ರೀ. ಈ ಗಿಡದೊಳಗೆ ಗಿಡಕ್ಕೆ ನೀರು ಮೇಲೆ ಹೋಗ್ತಾವ್ರಿ. ಈ ಗಿಡದ ನೀರು ಕೆಳಗಿನ ಕಣ್ಣೀರು ಹಿಂಗಾಚ್ ಮೇಲೆ ಕಣ್ಣೀರು ಎಲ್ಲಿ ಬರ್ತಾವ್ರಿ, ಕಣ್ಣೀರು ಕಪಾಳ ಬಿಡ್ತಾವ ಅಂತ ಹೇಳ್ತಾರೆ. ಹಾಗಾಗ್ತದೆ. 7000 ವರ್ಷ ಪರ್ಯಂತ ಈ ಆತ್ಮನ ಗತಿ ಏನಾಗ್ಬೋದು ರೀ. ಆ ಗಿಡ ಹುಟ್ಟಿರ್ತಲ್ಲ ಅರಣ್ಯ ಇರ್ತಕ್ಕಂಥ ಸಾದಾ ಗಿಡಗಳು ನೋಡ್ರಿ, ಆ ಮರವನ್ನು ಏರ್ಕೊಂಡು ಹೋದವು ಹುಲಿಗಳು, ಚಿರತೆಗಳು, ಸಿಂಹಗಳು ಎಲ್ಲ ಏರ್ಕೊಂಡು ಹೋಗ್ತಿರ್ತವೆ. ಆ ಉಗುರು ಹೇಗಿರ್ತಾವೆ, ಉಗುರುಗಳು ಹೇಗಿರ್ತವೆ, ಅದ್ರ ಗಟ್ಟಿಯಾಗಿ ಅಂಥ ಉಗುರುಗಳನ್ನ ಹಿಡ್ಕೊಂಡು ಮತ್ತೆ ಒಂದು ಪ್ರಾಣಿ ತೆಗೆದುಕೊಂಡು ಮೇಲ್ಭಾಗ ಹೋಗ್ತಾವೆ. ಚಿರತೆಗಳು, ಸಿಂಹಗಳು ಮೇಲ್ಭಾಗ ಇರ್ತಾವೆ. ಅದು ಎಷ್ಟು ಆನಂದ ಬರ್ದು ಅದಕ್ಕೆ. ಹುಲಿ ವನರಾಜ, ಮೃಗರಾಜ, ಅದು ಯಾವ ಸಿಂಹ ಇಂಥ ನನ್ನ ಮೇಲ್ಭಾಗದ ಹತ್ತಿ ಒಂದು ಕೂಡ್ತಾವ ಅನಿಸ್ತದೆ. ಉಗುರಿನಿಂದ ಹಿಡಿದಾಗ ಏನಾಗ್ಬೋದು ಅದಕ್ಕೆ ಗತಿ ಏನಾಗ್ಬೋದು, ಎಷ್ಟು ತ್ರಾಸ ಆಗ್ಬೋದು. ದೊಡ್ಡ ಮರ ಅಂತೂ ಏರ್ಲಿಕ್ಕೆ ಬರೋದು ಯಾರಿಗೂ. ಅಂಥ ಸಣ್ಣ ಮರಗಳನ್ನು ಕುರಿಗಾರ ಬಂದ್ರೆ ಆಡುಗಳಿಗೆ ಮೇವು ಬೇಕಂತ ಏನು ಮಾಡ್ತಾರೆ, ಕತ್ತರಿಸ್ಕೊಂಡು ಬಿಡ್ತಾರೆ ಪಂಗಿಗಳನ್ನು. ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ಪಶು ಪಕ್ಷಿ ಮಂಗಗಳ ಮೇಲೆ ಗಿಡದಾಗ ಹತ್ತಿ ಜಿಗಿದಾಡ್ತಾರೆ ಸಿಕ್ಕಾಪಟ್ಟೆ. ಏನೆಲ್ಲ ಆಗೋದು. ಹೀಗೆ ಒಂದು ಗಿಡ, ಕೇವಲ ಒಂದು ಗಿಡ ಆಗಿಬಿಟ್ರೆ ಹೇಗಾಗ್ತದೆ. ಅದರ ಓಕ ಮರ ಅದರ 5000 ವರ್ಷ ಆಗಬೇಕು. ಇಂಥ 84 ಲಕ್ಷ ರೀ. 1 ಲಕ್ಷ ಅಂದ್ರೆ ಎಷ್ಟು ಸಾವಿರ ಇರ್ತದೆ ಅದ್ರೊಳಗೆ? 1 ಲಕ್ಷ ಅಂದ್ರೆ ಎಷ್ಟು ಸಾವಿರ ಇರ್ತಾವೆ ರೀ? 100,000 ಕೂಡಬೇಕು. 100,000 ಅದ 1 ಲಕ್ಷ. 84 ಲಕ್ಷ ಅಂದ್ರೆ ನೋಡಿ, ಅಷ್ಟು ಜನ್ಮಗಳು ಸುತ್ತಾಗಿ ಬರಬೇಕು. ಅದ್ರೊಳಗೆ ಒಂದೇ ಓಕ ಮರ ನೆನಪು ಮಾಡ್ಕೊಂಡ್ರೆ ಸಾಕು, ಬೇಕಾದಾಗ್ತದೆ. ಅದಕ್ಕೆ ಸ್ಮಶಾನ ಭೂಮಿಯಲ್ಲಿ ದೊಡ್ಡದಿರ್ತಕ್ಕಂಥ ಒಂದು ಹಳೆಯ ಮರ, ಆಲದ ಮರ, ಅದರಲ್ಲಿ ಅದಕ್ಕೆ ಆಯುಷ್ಯ 1000 ವರ್ಷ ರೀ. ಹುಣಸೆ ಮರಕ್ಕೂ 1000 ವರ್ಷ, ಸರ್ಪಕ್ಕೂ 1000 ವರ್ಷ ಆಯುಷ್ಯ, ಹದ್ದಿಗೂ 1000 ವರ್ಷ. ಹದ್ದ ಆ ಹಳೆಯದಿರ್ತಕ್ಕಂಥ ಆಲದ ಮರದ ಮೇಲೆ ಕೂತ್ಕೊಂಡು, ಸ್ಮಶಾನ ಭೂಮಿ ಅದು, ಹುಣಸೆ ಮರದ ಕಡೆ ನೋಡಿ, ತನ್ನ ಕಡೆ ನೋಡಿ, ಆಲದ ಮರದ ಕಡೆ ನೋಡಿ, ಅದ ಮೇಲೆ ಕೂತದ್ದು. ಸರ್ಪದ ಕಡೆ ನೋಡಿ. ನಾವೆಲ್ಲ ಎಷ್ಟಿದ್ದೀವಿ? 1000 ವರ್ಷದವರಿದ್ದೀವಿ. ಅಲ್ಲಿ ಬರ್ತಕ್ಕಂಥ ಮನುಷ್ಯರ ಕುರಿತು ಆ ಹದ್ದು ಹೇಳ್ತಂತ, ಶಿಳ್ನಾಕಿ ಶಿಳ್ನಾಕಿ ಹೇಳ್ತಂತ, 1000 ವರ್ಷದಿಂದ ಈ ಸ್ಮಶಾನಕ್ಕೆ ತಂದಿರ್ತಕ್ಕಂಥವ್ರನ್ನ ತರುವವ್ರನ್ನ ನೋಡ್ತಾ ಬಂದಿದ್ದೀನಿ ನಾನಿಲ್ಲಿ. ತರುವವ್ರು ನೋಡ್ತಾ ಇದ್ದೀನಿ. ಏನೆಲ್ಲ ಸಂಪಾದನೆ ಮಾಡಿದರು,
ಬೆಳ್ಳಿ ಬಂಗಾರ ಮುತ್ತು ರತ್ನ ಜಮೀನ ಮಠ ಮಂದಿರಗಳು ಮನೆಗಳು ಏನೆಲ್ಲವನ್ನು ಮಾಡ್ತಾ 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 ಬಂದಿದ್ದಿರಲ್ಲ, ಏನೆಲ್ಲ ಸಂಗ್ರಹ ಮಾಡಿದ್ದೀರಿ. ಇಲ್ಲಿಗೆ ಬರುವಾಗ ಯಾರು ಏನೇನು ತೆಗೆದುಕೊಂಡು ಬಂದಿರಿ? ಎಲ್ಲಿಗೆ ಬರುವಾಗ ರೀ? ಸ್ಮಶಾನಕ್ಕೆ ಬರುವಾಗ ಏನು ಮಾಡ್ತೇವೆ ಬರೀ ಎಲ್ಲ ಇದು ನನ್ನದು 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 ಅಭಿಮಾನ ಮಾಡಿಕೊಂಡು ಈ ಕಾಗಪತ್ರ ಖರೀದಿ ಆಗ್ತವೆ. ಮೊದಲು ಯಾರು ಜಮೀನು, ಆ ನಂತರ ಮತ್ತೆ ಯಾರು ಜಮೀನುಗಳು, ಯಾರು ಜಮೀನು ಎಷ್ಟೇ ಖರೀದಿ ಆಗ್ತಾವ ಏನು ಆಗ್ತಾವಲ್ಲ, ಆಗ ಎಲ್ಲರೂ ನನ್ನದು 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 ಅಂದಂದು ಹೋಗ್ಬಿಟ್ಟಾರ. ಆ ವೃಕ್ಷದ ಮೇಲೆ ಕೂತಿರ್ತಕ್ಕಂಥ ಹದ್ದಂಥದ್ದು ಜೋರಾಗಿ ಸುಳ್ಳು ಶೀಲಾಗ್ತಂತ. ಅಂದ್ರೆ 1000 ಪರ್ಯಂತರವಾಗಿ ನಾನು ಇಲ್ಲಿ ಕೂತು ನೋಡ್ತಾ ಇದ್ದೀನಿ. ಯಾರು ಬಂದವರು ಏನನ್ನೂ ಒಯ್ಲಿಲ್ಲ, ಹೋಗುವಾಗ ಬರಿಗೈಯಿಂದ ಹೋದರು. ಮನುಷ್ಯ ನೀ ಬ್ರಹ್ಮಜ್ಞಾನ ಗುರು ಶರಣಾಗತ ಅವರ ಸೇವೆಯನ್ನು ಮಾಡಿ ಅವರಿಂದ ಅವ್ರ ಶ್ರೀಮುಖದಿಂದ ಬ್ರಹ್ಮಜ್ಞಾನ ಪಡೆದು ಉದ್ಧಾರ ಆಗದಿದ್ದರೂ ನಿನ್ನ ಜೀವನ 1000 ವರ್ಷ ನಾನು ಬಾಳಿದ್ದೇನೆ. 6 ವೃಕ್ಷ 1000 ವರ್ಷದ ಹುಣಸೆ ಮರ 1000 ವರ್ಷ ಇದೆ. ಹುಣಸೆ ಮರ 1000 ವರ್ಷ ಇದೆ. ಅದ್ರೊಳಗಿನ ಹಣ್ಣು ತೆಗೆದುಕೊಂಡು ನೋಡು, ತಿಂದು ಹೇಗಿರ್ತದೆ ರೀ? ಹುಳಿರ್ತಲ್ಲ. ಹುಣಸೆ ಮರ ಹಳಿದಾದರೂ ಹುಳಿ ಬಿಡಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಹುಣಸೆ ಮರದಂತೆ ಚಿಕ್ಕಂದಿಂದ ನೀನು ಹಾಗೆ ಉಳಿದು ಅಧ್ಯಾತ್ಮ ಅಂತಕ್ಕಂಥಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಗುರುಗಳ ಸೇವೆ ಅಲ್ಲ, ಏನಿಲ್ಲ, ಹಾಗೇ ಬಂದು ಹಾಗೆ ಹೋದ್ರೆ ನಿನ್ನ ಜೀವನ ಸತ್ಯ ಅಲ್ಲ. ಏನದು ಜೀವನ? ಏನದ? ಸುಳ್ಳು. ನನ್ನ ದೃಷ್ಟಿಯಿಂದ ಏನಂತ ಎಷ್ಟೋ ತಲೆಮಾರುಗಳನ್ನು ನೋಡಿದ್ದೆ ನಾನು. ಈಗಿನ ವಿಷಯ ಅಂತೂ ಭಾಳ ಕಡೆ 30-35 ಅನ್ನೋಷ್ಟರೊಳಗೆ ಆಕಾಶದ ಗಂಟೆ ಹೊಡೆದು ಆ ಕಡೆ ಹೋಗಿಬಿಡ್ತಾರೆ ಅಂತ. ನನ್ನ ವಿಷಯ ನಿಮ್ಮ ವಿಷಯ ನೋಟಪ್ಪ ಎಷ್ಟದ ನಾನು ನೋಡಿ ಹೇಳ್ತಾ ಇದ್ದೀನಿ. ಎಲ್ಲ ಸುಳ್ಳದ. ಸತ್ಯವನ್ನು ತಿಳಿಯೋಗೋಸ್ಕರವಾಗಿ ಪ್ರಯತ್ನ ಮಾಡಿ. ಸತ್ಯಮೇವ ಜಯತೆ. ನಾವು ತಮ್ಮ ಸತ್ಯ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ, ಆ ಪರಬ್ರಹ್ಮನ ಗುರು ಮುಖಾಂತರ ತಿಳಿಯೋಗೋಸ್ಕರ ಪ್ರಯತ್ನ ಮಾಡಿ. ಈ ಕೇವಲ ಸಂಸಾರ ತಂದ್ರೆ ಇದು ನಿಸ್ಸಾರವಿರ್ತಕ್ಕಂಥ ಸಾರ ಅಂತಕ್ಕಂಥ ಇವರೊಳಗೆ ಏನೂ ಇಲ್ಲ. ಆದ್ದರಿಂದ ನಿಸ್ಸಾರವಿರ್ತಕ್ಕಂಥ ಸಂಸಾರ ಸುಖ ಸ್ವರೂಪ ಅಂತ ಹೇಳಿದ್ರೆ ದುಃಖ ಅಂತಕ್ಕಂಥ ತಪ್ಪಿದ್ದಲ್ಲ. ಯಥಾರ್ಥ ತಿಳಿದುಕೊಂಡು ಧನ್ಯರಾಗಿರಿ. ನಿಮಗೆಲ್ಲರೂ ನಾವು ಹೇಳ್ತಾ ಇದ್ದೀವಿ. ನಾವು ಏನಂದ್ರೆ ಇದು ಸುಳ್ಳದು ಅಂತಕೊಂಡು ಹದ್ದುಗಳು ಸ್ಮಶಾನ ಭೂಮಿಯಲ್ಲಿ ಕೂತ್ಕೊಂಡು ಎಲ್ಲ ಸುಳ್ಳು ಅಂತ ಹೇಳ್ತದೆ. ಜೋರು ಹೇಳ್ತದೆ ನೋಡಿ. ಭಾಳ ಕಿಲೋಮೀಟರ್ ಗಟ್ಟಲೆ ಕೇಳಿಸೋದು, ಭಾಳ ದೂರ ಕೇಳಿಸೋದು. ಕಾರಣ ಅಂದ್ರೆ ಅದು ಸಂಶಯ ಆಗ್ತದೆ. ಊರೆಲ್ಲ ಇಳು ಆಗ್ತಾ ಬರ್ತದೆ ರೀ. ಊರೆಲ್ಲ ಇಳು ಆಗ್ತಾ ಬರ್ತದೆ. ಊರಿಗಿಂತ ಸ್ಮಶಾನ ಏನದ ರೀ? ಸ್ವಲ್ಪ ಎತ್ತರದಲ್ಲಿ ನಿಮ್ಮ JCB ಬಂದಾಗ ಮತ್ತೆ ಇಳು ಆಗಿರ್ತದೆ. ಆ ಮಾತು ಬೇರೆ. ಆದರೆ ಊರ ಎತ್ತರ ಆಗ್ತಾ ಬಂತು. ಪ್ರತಿ ಸಲ ಅಂತ್ಯಕ್ರಿಯೆ ಮಾಡೋ ಎತ್ತರ ಆಗ್ತಾ ಬಂತು. ಅಲ್ಲಿ ಬಂದು ಇಲ್ಲಿ ಎತ್ತರ ಆಗ್ತಾ ಬಂತು. ಅಲ್ಲಿ ಕಡಿಮೆ ಊರಿನತ್ರಿ ಇಳು ಆಗ್ತಾ ಹೋಗ್ಬಿಡ್ತು. ಆತಲ್ರಿ, ಇಳು ಆಗ್ತಾ ಬಂತು. ಇಷ್ಟೆಲ್ಲ ಬಂದು ಇಷ್ಟೆಲ್ಲ ಎತ್ತರ ಆಗಿದೆ. ಯಾರು ಒಬ್ಬರು ಏನನ್ನು ಒಯ್ಯಲಿಲ್ಲ. ಯಾವುದನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಹಾಗೆ ಬಂದು ಹಾಗೆ ಹೋಗ್ತಿರಲ್ಲಪ್ಪ. ನಿಮ್ಮ ಜೀವನ ಎಲ್ಲ ಸುಳ್ಳದ. ನನ್ನ ದೃಷ್ಟಿಯಿಂದ ಒಂದು ಹದ್ದಿನ ದೃಷ್ಟಿಯಿಂದ ಎಲ್ಲರ ಜೀವನ ಸರಿಯಾಗಲಿಲ್ಲ ಅಂದ್ರೆ ಮತ್ತು ಗುರುಗಳ ದೃಷ್ಟಿಯಿಂದ ದೇವರ ದೃಷ್ಟಿ ಸರಿ ಆಗ್ತದೆ. ಅದಕ್ಕೆ ಯಮಧರ್ಮ ಈ ಜಗತ್ತಿನಲ್ಲಿ ಹೆಣ್ಣು ಹೊನ್ನು ಮಣ್ಣು ಅಂತಕ್ಕಂಥ ಎಲ್ಲ ಬಲೆಯನ್ನು ವಿಸ್ತಾರವಾಗಿ ಹಾಕಿದ್ದಾರ್ರಿ. ಅದೇ ಸತ್ಯ ಅಂತ ತಿಳ್ಕೊಂಡು ಯಾರು ಆ ಕಡೆಗೆ ಸಾಗ್ತಾರಲ್ಲ, ಗುರುಗಳನ್ನ ಮಾಡ್ತಕೊಂಡು, ದೇವ್ರನ್ನ ಮಾಡ್ತಕೊಂಡು, ಬ್ರಹ್ಮಜ್ಞಾನ ಮಾಡ್ತಕೊಂಡು ಆ ಕಡೆಗೆ ಯಾರು ಸಾಗ್ತಾರೆ ನೋಡ್ರಿ, ಅವ್ರು ಯಮಧರ್ಮನ ಬಲೆಯೊಳಗೆ ಪ್ರವೇಶ ಮಾಡಿ ನರಕ ಕೂಪಕ್ಕೆ ಹೋಗ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಆದ್ದರಿಂದ ನರಕ ಕೂಪಕ್ಕೆ ಹೋಗ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಹಾಗೆ ಹೋಗಬಾರ್ದು. ಉದ್ಧಾರ ಆಗ್ಬೇಕಂದ್ರೆ ಉದ್ಧಾರಗೋಸ್ಕರ ಮನುಷ್ಯ ಏನು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ವಾಸುದೇವ ಒಂದು ಚೀಟಿ ಕೊಟ್ಟಾರೆ. ಏನು ಕೊಟ್ಟಿದ್ದಾರೆ ಅಂದ್ರೆ, ಹಾಳೆ ಭಾಳ ಶುಭ್ರ ಇರ್ತದೆ. ಒಳಭಾಗದಲ್ಲಿ ಒಂದು ಕಡೆ ಕೆಂಪು ಅಕ್ಷರ ಇರ್ತವೆ, 2 ಇರ್ತವೆ. ಕರಿ ಅಕ್ಷರ ಭಾಳ ಇರ್ತವೆ. ಕರಿ ಅಕ್ಷರ ಭಾಳಷ್ಟು ಇರ್ತಾವೆ ರೀ. ಅದರೊಳಗೆ ಶಿಕ್ಷಕರು ಅಕಸ್ಮಾತ್ ಕೆಂಪು ಅಕ್ಷರದಿಂದ ಏನಾದರೂ ಸಹಿ ಮಾಡಿಬಿಟ್ರಂದ್ರೆ ನಿನ್ನ ಚರಿತ್ರೆ ಸರಿ ಇಲ್ಲ ಅಂತಕೊಂಡು ಹೇಳಿ ಬರೆದುಬಿಟ್ರೆ, ಕೆಂಪು ಅಕ್ಷರ ಬರೆದಂದ್ರೆ ಇಡೀ ಅವ್ರ ಜೀವನ ಏನಾಗ್ತದೆ ರೀ, ಸರಿ ಇಲ್ಲ ಅಂತ. ಹಾಗೆ
ದೂರ ದೂರ ಇದ್ದಂಥ ಗೆರೆಗಳು ಇಲ್ಲಿ ಭಾಳಷ್ಟು ಅವ್ರಿ. ಇದನ್ನು ಯಾರು ಈ ಗೆರೆಗಳನ್ನು ಒಳ್ಳೆಯದ ಮಾಡಿ ತುಂಬಿಸುವುದಿಲ್ಲವೋ, ಒಳ್ಳೆಯದನ್ನ ಬರೆಯುವುದಿಲ್ಲ, ಇದರಲ್ಲಿ ನಿಮಗೋಸ್ಕರವಾಗಿ 2 ಗೆರೆ ಇದಾವೆ. ಒಂದು ಗೆರೆ ದೇವರ ಗೆರೆ, ಒಂದು ಗೆರೆ ಗುರುಗಳ ಗೆರೆ ಅಂತ. ಅದನ್ನು ಯಾರು ಅರಿತಾ ಇದ್ದಾರಲ್ಲ ಅವರು ಈ ಎಲ್ಲ ಗೆರೆ ಸರಿ ಮಾಡ್ಕೋಬೇಕಂದ್ರೆ ನಮ್ಮ ಜೀವನದ ಎಷ್ಟು 100 ವರ್ಷ ಇರಲಿ, 125 ವರ್ಷ ಇರಲಿ, 3 ವರ್ಷ ಇರಲಿ, ಎಷ್ಟೇ ಇರಲಿ, ನಮ್ಮ ಜೀವನದ ಅದನ್ನು ಸರಿಯಾದ ರೀತಿಯಿಂದ ಇದರೊಳಗೆ ಡೊಂಕಲ್ಲ, ಸರಿಯಾಗಿ ಮೊದಲು ಗೆರೆ ಹಾಕಿಬಿಟ್ರೆ ಹೀಗೇ ನಡಿಬೇಕಂತ ವೇದ ಪುರಾಣಗಳಲ್ಲಿ ಉಪನಿಷತ್ತುಗಳೆಲ್ಲ ಹೇಳಿದಾರಲ್ಲ. ಗುರು ಬಲ್ಲಂತ ಮಹಾತ್ಮರು ಹೌದೆಂದು ಬಣ್ಣಿಸುವ ವರ್ತನವನ್ನು ಅವರು ಹೌದು ಅಂತೇಳಿ ಒಪ್ತಕ್ಕಂಥ ರೀತಿಯಿಂದ ನಮ್ಮ ಜೀವನವನ್ನು ಇದೇ ಗೆರೆಗಳ ಮಧ್ಯದಲ್ಲೇ ಗೆರೆ ಹೆಚ್ಚೆ ಸರಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಕೊಂಡು ಡೊಂಕ್ ಆಗಬಾರ್ದು. ಅಕ್ಷರ ಗೀಸಾಕ್ಷರ ಆಗಬಾರ್ದು. ಗೀಸಾಕ್ಷರ ಮಾಡಿದವರು ಅಕ್ಷರ ತಪ್ಪೋದಿಲ್ಲ, ಅಕ್ಷರ ತಪ್ಪೋದಿಲ್ಲ. ದುಂಡಾಗಿ ಮಾಡ್ತಾರೆ ಅಕ್ಷರ ಭಾಳ ಚಂದ ಇರ್ತವೆ, ಮಧ್ಯದಲ್ಲಿ ಅಕ್ಷರಗಳನ್ನು ಮರ್ತಿರ್ತಾರೆ. ಅಂದರೆ ಗೀಸಾಕ್ಷರ ಆಗಿರಬಾರ್ದು, ದುಂಡಾಗಿರಬೇಕು, ಮರ್ತಿರಬಾರ್ದು. ಅಂದರೆ ಜೀವನ ಗೀಸಾಕ್ಷರ ಆಗಬಾರ್ದು. ಅದು ಎತ್ತತ್ತರೆ ಆಗ ಬಂದು ಹೋಗ್ಬಾರ್ದು. ಇತ್ತಾಗ ಮೆತ್ತವೆ ಬೈತಿರ್ತಾರೆ ನಮ್ಮ ಹೆಣ್ಮಕ್ಳು. ಮನೆ ಇವ್ರು ಸುಮಾರು ಹೆಣ್ಮಕ್ಳು ಇವರು ಭಾರಿ ಗಲ್ಲ. ಮನೆ ಯಾರು ಬೈತಿರು, ಏನಿದು ಹುಡುಗ ಹಳ್ಳನ ಕಾಯಿಲ್ಲ ಮನಿನ ಕಾಯಿಲ್ಲ ಹಾಗೆ ಮಾಡ್ತಾನಲ್ಲ ಅಂತ. ಹಳ್ಳನ ಕಾಯಿಲ್ಲ ಅಂದ್ರೆ ಮನಿನೂ ಕಾಯಿಲ್ಲ ಅಂತ. ಅದು ಒಮ್ಮೆ ಹಳ್ಳಕ್ಕೆ ಹೋಗ್ತದ್ರಿ, ಒಮ್ಮೆ ಮನೆ ಬರ್ತಿರ್ತದೆ ನಾಯಿ. ಇದು ನಾಯಿ ಜೀವನ, ಎಂಥ ಜೀವನ ಇದು ಜೀವನ ತಾನೆ. ಹೆಣ್ಮಕ್ಳು ಬೈತಾರು, ಅದಕ್ಕೆ ಹೆಣ್ಮಕ್ಳಿಗೆ ಬೇಜಾರಾಗಿ ಬೈಬಾರ್ದಲ್ಲ. ಹಾಗೆ ಅಂದರೆ ಗೀಸಾಕ್ಷರ ಆಗಬಾರ್ದು. ಮನುಷ್ಯ ಬಂದಂತೆ ಮಾಡೋದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ವಿಷಯಗಳ ಮತ್ತೊಮ್ಮೆ ಮಾಡಿದ್ರೆ ಏನದು ಜೀವನ ಸರಿ ಆಗೋದು. ಅದಕ್ಕಾಗಿ ಕೆಲವೊಬ್ಬರು ಮದ್ಯಪಾನ ಮಾಡ್ತಿರ್ತಾರೆ. ಮದ್ಯಪಾನ ಮಾಡಿ ಸಿಕ್ಕಾಪಟ್ಟೆ ಮಾಡಿ ಮನುಷ್ಯ ಬಂದಂಗೆ ಮಾಡಿ ಬೇಲಿಯೊಳಗಾದ ಡಾಂಬರಸ್ತ ಬೇರೆ ಯಾವ ಹಚ್ಚಾರ ನೀವು ಬರ್ರಿ ನಿಮ್ಮ ನಾಳೆ ಕಂಪ್ಲೇಂಟ್ ಕೊಡ್ತಾ ತಗೊಂಡು ಹೇಳಿ ಡಾಂಬರ್ ರಸ್ತೆ ಮೇಲೆ ರೀ ತಾಯಿಲ್ಲದಾನೆ ಹೇಳಿ ಬೇಲೆ ಅದಾನ ರೀ. ಇಲ್ಲಾರ ಹಚ್ಚಾರ ಅವ್ನು ಎದ್ದದ ಡಾಂಬರ್ ರಸ್ತೆ ಅವನ ಪಾಲಿಗೆ ಬೇಲಿ ಅಲ್ಲಾರ ಹಚ್ಚಾರ ಅಂತ ಹೇಳ್ತಾ ಬೇಲಿಯಾಗ ಹೋಗಿ ಕೇಳ್ತಾನೆ. ಮತ್ತು ಅಂಥವ್ರು ಏನು ಮಾಡ್ತಾರೆ ಹೇಳ್ರಿ, ಅವನು ಎಷ್ಟೆಷ್ಟು ಪಾಪ ರಾಶಿ ಆಯ್ತು ಅವರಿಂದ. ಅದಕ್ಕಾಗಿ ಈ ಜಗತ್ತಿನಲ್ಲಿ ಅದು ಒಂದು ಗೀಸಾಕ್ಷರ. ಅವ್ರು ಹಾಗೆ ಒಂದು ನಮೂನೆ ಮಾಡ್ಕೊತ ಹೋಗ್ಬಿಟ್ಟಂದ್ರೆ ಮುಂದೆ ಆಶೀರ್ವಾದ ಬೇರೆ ಇರ್ತಾರೆ. ಮತ್ತು ಅತಡಿ ಕಡೆ ಇದ್ದಾರೆ, ಅತಡಿ ಜಮಖಂಡಿ ಅವ್ರಿಗೆ ಅದಕ್ಕಾಗಿ ಒಂದೊಂದು ಏನಂತಾರೆ ಸ್ಥಾನ ಇರ್ತದೆ. ರಕ್ಷಕ ಭಟ್ರು ಬರ್ತಾರೆ, ತೊಂದರೆ ಮಾಡ್ತಾರೆ, ಕಷ್ಟ ಕೊಡ್ತಾರೆ. ಅದಕ್ಕಾಗಿ ಹಾಗಾಗಬಾರ್ದಂದ್ರೆ ಗೀಸಾಕ್ಷರ ಜೀವನ ಮಾಡ್ಕೋಬಾರ್ದಂದ್ರೆ ಏನು ಮಾಡ್ಬಾರ್ದು, ಮದ್ಯಪಾನ ಮಾಡಬಾರ್ದು. ಮದ್ಯ ಅಂದರೆ ಏನು, ಶೆರೆಯನ್ನು ಕುಡಿಬಾರ್ದು. ಹಿಂದೊಮ್ಮೆ ಜಮಖಂಡಿಗೆ ನಡೆದ ಘಟನೆ. ಶೆರೆಯನ್ನು ಏಕೆ ಕುಡಿಬಾರ್ದು ಅಂದ್ರೆ ಒಬ್ಬ ರಾಜ ಇದ್ದ. ರಾಜ ಏನು ಮಾಡಿದ್ರೆ ಒಂದು ಸುಂದರ 3 ಸ್ಥಳ ಬರ್ತಕ್ಕಂಥ ವಿಷಯ. 3 ಸ್ಥಳದಲ್ಲಿ ಒಂದು ಸುಂದರವಾದಂಥ ದೊಡ್ಡದಾದಂಥ ಒಂದು ಭವನ ನಿರ್ಮಾಣ ಮಾಡಿದ ರಾಜ. ಈ ಅದರೊಳಗೆ ಒಂದೊಂದು ವಸ್ತುಗಳು ಇಡ್ತಾ ಹೋದು. ಒಳಭಾಗದಲ್ಲಿ ಎಲ್ಲರೂ ಒಂದು ಹೊಸ ಭವನದ ಅದರ ವಾಸ್ತುಶಾಸ್ತ್ರ ಅದ, ಎಲ್ಲರೂ ಬರಬೇಕು ಅಂತ ಆಮಂತ್ರಣ ಕೊಟ್ಟರು. ಎಲ್ಲರೂ ಬರೋದು. ಇಲ್ಲಿ ಒಂದು ಸ್ಥಳ ಏನು ಹೋಗಿರ್ತಿರಲ್ಲ, ಅವ್ರು ಇನ್ನೊಂದು ಸ್ಥಳ ಇಲ್ಲಿ ಬರಬಾರ್ದು ಅಂತ ಬೋರ್ಡ್ ಹಚ್ಚಿದ್ರು. ಹಾಗೆ ರಾಜ ಹಚ್ಚಿರ್ತಕ್ಕಂಥ ಬೋರ್ಡ್ ನೋಡ್ತಿರು ಕೆಲವರು. ಹಾಗೆ ನೋಡ್ತಾ ಹೋಗ್ತಾಯಿದ್ರು. ಹೋದವರು ಆ ಕಡೆ ಹೋಗ್ತಿದ್ರು. ಒಳಗೆ ಏನು ಮಾಡಿದ್ರು ರಾಜ, ಒಂದು ಕಡೆ ಅಪವಿತ್ರವಾದಂಥ ವಸ್ತುಗಳನ್ನು ಇರಿಸಿದ್ದಾರೆ. ಅಪವಿತ್ರವಾದಂಥ ವಸ್ತುಗಳು ಒಂದು ಅಮೇರಿಕನ್ ಧರಿಸಿರ್ತಕ್ಕಂಥ ಈ ಶರೀರದ ನೋಡ್ರಿಲ್ಲ ಬ್ರಿಟಿಷರು ತಂದು ಬಿಡ್ತಾರೆ. 17ನೇ ಶತಮಾನದಲ್ಲಿ ಬ್ರಿಟಿಷರು ಈ ಜಗತ್ತಿನ ಜನರೆಲ್ಲ ಹಾಳಾಗಿ ಹೋಗಲಿ, ತಮ್ಮೊಳಗೆ ಒಡಗು ಕೊಟ್ಟಲಿ, ಮದ್ಯಪಾನ ಮಾಡಿ ತಮ್ಮೊಳಗೆ ಒಡಗು ಕೊಟ್ಟಲಿ, ಒಡೆದು ಆಳ್ಬೇಕು ಇವ್ರನ್ನೆಲ್ಲ ತೊಗೊಂಡು ಏನು ಮಾಡಿದ್ರೆ ಬ್ರಿಟಿಷರು ಏನು ಮಾಡಿದ್ರಿ, ಮದ್ಯಪಾನ ತಂದಿಟ್ರು. ಶರೀರ ಕುಡಿಬೇಕೆಲ್ಲರೂ. ಹಾಗೆ ಇವು ನೋಡಿ ಎಲ್ಲ ಹಾಳಾಗಿ ಹೋಗ್ಲಿ, ಎಲ್ಲ ಭಾಳಷ್ಟು ಅದನ್ನು ಬೇರೆ ಮಾಡ್ತಾರೆ. ಸಿಕ್ಕದ ಮಾಡ್ಕೊಂಡು ಎಲ್ಲ ಹಾಳಾಗಿ ಹೋಗ್ಲಿ ಅಂದರೆ ಒಳ್ಳೆಯವರಾಗಿರಬಾರ್ದು. ಕೊನೆಗೆ ಒಂದು ದಿವಸ ಯಾವುದೋ ಒಂದು ಧರ್ಮದವರು ಬಂದು ಆಳಬೇಕು ಸಂಪೂರ್ಣವಾಗಿ. ಭಾರತದೊಳಗೆ ಹಿಂದೂಗಳು ಯಾರು ಇರಬಾರ್ದು ಅಂತ ಈಗ ಮಾಡ್ತಕ್ಕಂಥ ಕೂಡ ಇದೇ ದುರುದ್ದೇಶದ್ದು ಈಗಲೂ ಕೂಡ. ಅದಕ್ಕಾಗಿ ಯಾರು ಲಕ್ಷ್ಯ ಕೊಡ್ತಾರಲ್ಲ ಅವರು ಮದ್ಯಪಾನ ಮಾಡಬಾರ್ದು. ಮದ್ಯಪಾನ ಎಲ್ಲರೂ ಹಾಳು ಮಾಡ್ದವ್ರು. ರಾಜ ಮದ್ಯಪಾನ ಇಟ್ಟಿದ್ರು.
ದೊಡ್ಡದಕ್ಕಿಂತ ಒಂದು ಟ್ಯಾಂಕರ್ ಇಟ್ಟಿದ್ರು. ಅದು ಭಾರಿ ಚಲೋ ತಯಾರು ಮಾಡ್ತಾರೆ. ಯಾವ್ಯಾವ ಹಣ್ಣು ಹಾಕಿ ಕೊಳಿಸಿ ಮಾಡಿ ಶಿಕ್ಕತ್ತ ಮಾಡಿ ಮೂರ ಬಟ್ಟೆ ಮಾಡಿ ಅದನ್ನೆಲ್ಲ ಅಂಥದ್ದು ಹಾಕಿ ತಯಾರು ಮಾಡಿದರು. ಅದು ನೋಡಿದ್ರಿ ಅವ ಬಂದ, ಇದು ಕೆಟ್ಟದಪ್ಪ, ಒಳ್ಳೇದಲ್ಲ, ಕುಡಿಬಾರ್ದು, ಚಲೋ ಅಲ್ಲ ಅಂತ. ಇದು ಕುಡಿದ್ರೆಲ್ಲ ಹಾಳಾಗ್ತದೆ, ಪಾಪ ಆಗ್ತದೆ, ಬಿಟ್ಟು ಹೋಗ್ಬಿಟ್ಟ. ಮುಂದೆ ಹೋದ್ರಿ. ಮುಂದೆ ಅಲ್ಲೊಂದು ಬೋರ್ಡ್ ಇತ್ತು. ಇಲ್ಲಿ ಅಲ್ಲಿ ಏನು ಬರ್ದಿರಲಿ, ಇದು ಬೇಕಾದವರು ಸ್ವೀಕಾರ ಮಾಡಬಹುದು, ಇದು ನಿಮ್ಮದೇ, ಹಣ ಕೊಡಬೇಕಾಗಿಲ್ಲ, ಹಾಗೆ ಖುಲ್ಲ ಯಾರು ಸ್ವೀಕಾರ ಮಾಡ್ತಾರೆ ಮಾಡಿ ಅಂತ ಬೋರ್ಡ್ ಬರೆದಿರು. ಬಿಟ್ಟು ಹೋಗ್ಬಿಟ್ಟು ಮುಂದೆ ಹೋದ ನಂತರ ಒಂದು ಪ್ರಾಣಿನ ಕಟ್ಟಿದ್ರಿ. ಪ್ರಾಣಿಯನ್ನು ಒಂದು ಮೇಕೆಯನ್ನು ಕಟ್ಟಿದ್ರು. ಅಲ್ಲೊಂದು ಖಡ್ಗ ಇಟ್ಟಿದ್ರಿ, ಕತ್ತಿ ಇಟ್ಟಿದ್ರು. ಇದು ಖುಲ್ಲ, ಇದು ನೀವು ಇದನ್ನು ಯಾರು ಸಂಹಾರ ಮಾಡಿ ನೀವು ಸ್ವೀಕಾರ ಮಾಡೋ ಭಕ್ಷಣ ಮಾಡಬಹುದು, ನಿಮ್ಮದೇ ಇದು, ಯಾವ ತಂಕಿಲ್ಲ ಅಂತ ಅಲ್ಲಿ ಬರ್ದಿದ್ರು. ಅವ್ನು ನೋಡಿದ, ಮಹಾಪಾಪ, ಕೊಲ್ಲುವುದು ಪಾಪ, ಅದು ತಿನ್ನುವುದು ಪಾಪ. ಎಂಥ ರಾಜ ಇಂಥ ಮದ್ಯಪಾನ ಮಾಡಬೇಕಂತ ಬರ್ದಾರ. ಮುಂದೆ ಭಕ್ಷಣ ಮಾಡಬೇಕು, ಪ್ರಾಣಿಯನ್ನು ಕೊಲ್ಲಬೇಕಂತ ಇಟ್ಟಾರ. ಎಂಥದಪ್ಪ ಇದು ಅದ. ಆನಂತರ ಅಲ್ಲಿಂದ ಮುಂದೆ ಹೋದ ನಂತರ ಆ ಪ್ರಾಣಿ ನಾಶ ಮಾಡಿದಂಥ ಮುಂದೆ ಅಲ್ಲಿ ಹೋಗಿ ಅದನ್ನು ಅಡುಗೆ ಮಾಡ್ತಕ್ಕಂಥ ಸ್ಥಳಕ್ಕನ್ನು ಇಟ್ಟಿದ್ದು ಬೇಕಾದೆಲ್ಲ ಇಲ್ಲಿ ಮಾಡ್ಕೊಂಡು ಅದು ಅಡುಗೆ ಮಾಡ್ಕೊಂಡು ಉಣಬಹುದು, ಆತಂಕ ಎಲ್ಲ ಅದು ಬರ್ದು. ಅದು ನೋಡಿ ಎಂಥದ್ದು ಕೆಟ್ಟು ಅಂಥೇಳಿ ರಾಜ ಏನು ಮಾಡಿದ್ರಿ, ಆ ವ್ಯಕ್ತಿ ಇದು ತಪ್ಪು, ಒಳ್ಳೆಯದಲ್ಲ ತಗೊಂಡು ಅಲ್ಲಿ ಹೋಗ್ಬಿಟ್ಟ. ಆನಂತರ ಮುಂದೆ ಅಲ್ಲಿ ಹೆಣ್ಮಕ್ಳಿದ್ರು. ಈ ಹೆಣ್ಮಗಳು ಕೆಟ್ಟ ಸ್ವಭಾವದ ಹೆಣ್ಮಗಳು ಇರ್ತಾರಲ್ಲ ಕೆಲವೊಬ್ಬರು ಜಗತ್ತಿನೊಳಗೆ, ಅಂಥ ಹೆಣ್ಮಗಳು ಅಲ್ಲಿ ಹೇಳಿದರು, ಈ ಹೆಣ್ಮಗಳನ್ನು ನಿಮ್ಮ ಪತ್ನಿ ಅಂತ ನೀವು ತಿಳ್ಕೋಬೋದು, ನಿಮ್ಮ ಪತ್ನಿ ಇವರು ಬರೆದಿದ್ದಾರೆ. ಅವನು ಭಾಳ ಕೆಟ್ಟ ಅನ್ನಿಸ್ತೀವಿ. ಏನಪ್ಪ ಎಂಥ ನಮ್ಮ ರಾಜನ ತಲೆನ ಸರಿ ಇರೋಲ್ಲ. ಪರಪತ್ನಿ ಇನ್ನೊಬ್ಬರು ಹೆಣ್ಮಕ್ಳನ್ನ ತಾಯಿ ಅಂತ ತಿಳಿಬೇಕು, ಅಕ್ಕ ತಂಗಿ ಅಂತ ತಿಳಿಬೇಕು, ಇದು ಬಿಟ್ಬಿಟ್ಟು ಅವ್ರ ಪತ್ನಿ ಅಂತ ತಿಳಿ ಅಂತ ಬರ್ದಾರ ಅಂದ್ರೆ ಎಷ್ಟು ತಪ್ಪಿದು ಅಂತ ಹೇಳಿ ಅವನಿಗೆ ಭಾಳ ಕೆಳಗೆ ಅನಿಸ್ತಾರೆ. ಇನ್ನೊಮ್ಮೆ ಏನು ಅನಿಸ್ತಾರೆ, ಹೋದವರೆಲ್ಲ ಆ ಕಡೆ ಹೋಗಿದ್ರೆ ಈಗ ಅನ್ಕೋತ ಹೋಗಿದ್ರೆ ಅವ್ರು ತಿರುಗಿ ಬರಲೇ ಇಲ್ಲ. ಇವಾಗ ಅನಿಸ್ತು, ಇದನ್ನೆಲ್ಲ ಕೆಟ್ಟ ಅಂತ ಹೋಗಿದ್ರು ನೋಡ್ರಿ ಅಂದರೆ ಇನ್ನೊಂದು ಸಲ ನೋಡ್ಕೋತ ಹೋಗ್ಬಿಡೋಣ. ಇನ್ನೊಂದು ಸಲ ಮರಳಿ ನೋಡಿಬಿಡು. ಮರಳೆಲ್ಲ ನೋಡ್ಕೋತ ಬಂದ್ರಿ. ಹೋಗಿ ಹಚ್ಚಿಬಿಡು. ಮೊದಲನೇ ಸ್ಥಾನಕ್ಕೆ ಹೋದ, ಮೊದಲನೇ ಸ್ಥಾನಕ್ಕೆ ಹೋದ, ಮದ್ಯಪಾನ ಆಯಿತು. ಅದು ನೋಡಿದ, ಇದೇನು ಇದೊಂದು ಸ್ವಲ್ಪ ಚಲೋ ಕಾಣ್ತದೆ. ಎಲ್ಲದರೊಳಗೆ ಇವೆಲ್ಲ ಸುಮಾರು ಇಟ್ಟಾನ. ಇದ್ರೊಳಗೆ ಹಣ್ಣಿನ ರಸ ಅದೆಲ್ಲ ಇರ್ತಲ್ಲ, ಮದ್ಯಪಾನ ಇರಲಿ, ಹಣ್ಣಿನ ರಸ ಅದಲ್ಲ, ಅದಕ್ಕೇನದು ಅಂತ ಹೇಳಿ ಶರ್ಬತ್ತಿದ್ದಾಗ ತೊಗೊಂಡು ಒಂದು ಸ್ವಲ್ಪ ಕುಡಿನು ಅತಂದು ಶಾವಿ ಚಾಲು ಮಾಡಿದ. ಅದು ಗ್ಲಾಸ ಕಾಜಿಂದು ಒಳಗೆ ಬರ್ಲಿಕ್ಕತ್ತು, ನೋಡ್ಲಿಕ್ಕತ್ತ, ಇಷ್ಟು ಶುರು ಅನಿಸ್ತು. ಘಮ ವಾಸ ಬರ್ಲಿಕ್ಕತ್ತು. ಘಮ ಅದರದ್ದೇ ಇರ್ತಕ್ಕಂಥ ವಾಸ ಅದು. ಘಮ ಅಂತರ ನೇಲಿ ಮಲ್ಲಿಕಾ ಪುಷ್ಪದ ವಾಸನೆ, ಅಗರಬತ್ತಿ ಅಲ್ಲದು ಅದರದ್ದೇ ವಾಸ. ಅವು ಚಲೋ ಇರ್ತದೆ. ಅದು ಅವ್ರಿಗೆ ಯಾರಿಗೆ ಬೇಕೈತೆ ಅದು ಚಲೋ ಅದು. ಹಾಗೆ ಸ್ವೀಕಾರ ಮಾಡಿದ. ಮತ್ತೊಂದು ಸ್ವಲ್ಪ ಸ್ವೀಕಾರ ಮಾಡಿದ. ಮತ್ತೊಂದು ವಾಟಕ ಸ್ವೀಕಾರ ಮಾಡಿದ. ಒಂದನೇ ವಾಟಕ ಸ್ವೀಕಾರ ಮಾಡಿದ. ಇನ್ನೊಂದು ಸ್ವಲ್ಪ ಚಲೋ ಅನ್ನಿಸ್ತು. ಮತ್ತೊಂದು ಸ್ವಲ್ಪ ಕುಡಿಬೇಕನ್ನಿಸ್ತ. ಮತ್ತೊಂದು ಸ್ವಲ್ಪ ಕುಡಿಬೇಕು. ಮೂರನೇದು ಕುಡ್ದ. ನಾಲ್ಕನೇ ವಾಟಕ ಏನು ಮಾಡ್ತಂದ್ರೆ ಇವು ವಾಟಕದೊಳಗೆ ಹಾಕ್ಕೊಂಡು ಕುಡಿಲಿಲ್ಲ ರೀ. ವಾಟಕನ ಇವನು ಕುಡಿಯೋಕಾಯ್ತಾಳೆ ಹಿಂದೆ. ನಾಲ್ಕನೇ ವಾಟಕ ಬಂದಂತ್ರಿ ಅಂದರೆ ಅದು ಇವನು ಕುಡಿದ ಪ್ರಾರಂಭ ಆಯ್ತು. ಮೊದಲು 2-3 ಸಲ ಹೇಗಿತ್ತಂದ್ರೆ ಇವನ ಜೀವನ ನಾಯಿ ಬಾಲ ಅಳಿಯಾಡಿಸದಂಗಿತ್ತು. ನಾಯಿ ಬಾಲ ಅಳಿಯಾಡ್ತಾರಲ್ಲ ಹಂಗಿತ್ತು. 4ನೇ ವಾಟಕ ಒಳಗೆ ಹೋದ ನಂತರ ಬಾಲನ ನಾಯಿನ ಅಳಿಯಾಡಿಸಂಗೆ ಆತ್ರಿ. ಬಾಲನ ನಾಯಿನ ಅಳಿಯಾಡ್ಸಾಗತ್ತೆ. ಸಿಕ್ಕಾತಾಗಿ ಹೋಗ್ಬಿಡ್ತು. ಅಲ್ಲಿಂದ ಮುಂದೆ ಹೋದ ಯಾವುದನ್ನು ಪ್ರಾಣಿಗಳನ್ನ ನಾಶ ಮಾಡಿದ್ರು ಅನಿಸತ್ತಲ್ಲ, ಆ ಪ್ರಾಣಿಯನ್ನು ನಾಶ ಮಾಡಿದ. ಯಾವುದನ್ನು ಭಕ್ಷಣ ಮಾಡಬಾರ್ದು ಅನಿಸುತ್ತೆ ನೋಡ್ರಿ. ಹಾಗೆ ಕೆಟ್ಟ ಅನ್ಸತ್ತೆ ನಮಗೆ. ಒಳಗೆ ಹೋಗಿತ್ತು ಮಾಪ. ಅದೇನು ಬರೋಬ್ಬರಿ ರಾಜನ ತಪ್ಪಲ್ಲ ಅಂತ ಹೇಳಿ ಪ್ರಾಣಿಯನ್ನು ನಾಶ ಮಾಡಿದ, ತಪ್ಪಲ್ಲ ಅಂತ ಒಳಗೆ ಅದನ್ನು ಸ್ವೀಕಾರ ಮಾಡಿದ. ಇನ್ನೊಬ್ಬರ ಪತ್ನಿ ನನ್ನ ಪತ್ನಿಯನ್ನು ತಗೊಂಡು ಎಂಥ ರಾಜ ಜಗತ್ತಿನಾಗ ಸಿಗ್ತಾನಂತಂದ ಪಾಪಿಯಾಗಿ ಹೋಗ್ಬಿಟ್ಟು. ಪಾಪಿ ಅದು. ಆ ಪಾಪಿ ಅಲ್ಲಿಗೆ ಏನು ಕಾರಣ? ಇಷ್ಟೆಲ್ಲ ಪಾಪ ಅಲ್ಲಿಗೆ ಏನು ಕಾರಣ? ಯಾವ್ದು ಕಾರಣ ರೀ?
ಮದ್ಯ ಸರಿ ಕುಡಿತಕ್ಕಂಥದ್ದು ಕಾರಲ್ಲ. ಒಮ್ಮೆ ಯಾವಾಗ ಬಿಟ್ಟು ಹೋಗಿದ್ದ ಅದು ಸರಿ ಆಯ್ತು. ಯಾವಾಗ ಬಂದು ಅದನ್ನು ಕುಡ್ದ ಎಲ್ಲ ಆಯ್ತಲ್ಲ. ಹಿಂದೊಮ್ಮೆ ಜಮಖಂಡಿಗೆ ಒಂದಿಬ್ಬರು ಅಣ್ಣ ತಂಗಿಯರು ಶಾಲೆಗೆ ಹೋದಾರ ಕೂಡಿ ಅದೊಂದು ಗ್ಯಾದರಿಂಗ್ ಅಂತೇಳಿ ಕಾರ್ಯ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಏನು ತಂಗಿ ಹೇಳಿದ ಅಣ್ಣ ಹೇಳಿದಂತ ನಡೆದ ಘಟನೆ ಹೇಳಿವು ಲಕ್ಷ ಕೊಡ್ರಿ ಎಲ್ಲರೂ. ಮತ್ತು ಇದ್ರ ಜೊತೆ ನಿಮ್ಮ ಮಕ್ಕಳು ಶಾಲೆ ಕಳಿಸಿ ತೊಗೊಂಡು ಹೇಳಿ ಬೇಡಿದಷ್ಟು ಹಣ ಕೊಟ್ಟು ಮಾಡಿ ನನ್ನ ಮಗ ಭಾರಿ ಚಲೋ, ನನ್ನ ಮಗನಷ್ಟು ಭಾರಿ ಯಾರಿಗೆ ಬಂದು ಅಕಸ್ಮಾತ್ ಹೇಳಿ ತಗೋರಿ ನಿಮ್ಮ ಮಗ ಹಿಂಗೆ ತಪ್ಪು ಮಾಡ್ತಾನೆ ರೀ, ನೋಡ್ಕೊಂಡಿರು ಸ್ವಲ್ಪ ಹುಷಾರಿದೆ, ನನ್ನ ಮಗ ಹಂಗೆ ಮಾಡ್ಕೊಳ್ತಾನೆ, ನೀ ಏನು ಹೇಳಾಕತ್ತೀನಿ, ನೀ ಹೇಳೋದು ತಪ್ಪದಂತ ಅವ್ನು ಜೋಡಿ ಭಾರಿ ಜಗಳಾಡಿ ಜಗಳಾಡಿ ತಂದ ಕರೆನಿಸಿ ಮನೆ ಒಬ್ರು ಹೇಳ್ರಿ ಹಿಂಗೆ ಹೇಳಿದ್ದು ರೀ, ಹೇಳಿ ಕೇಳಿಲ್ಲ. ಕೊನೆಗೆ ಏನಂತಂದ್ರೆ ಈಗ ಅದ್ರ ಫಲ ಅವನು ಉಣ್ಣಾಕತ್ತೇನೆ. ಈಗ ಆ ಮಕ್ಕಳು ಸಿಕ್ಕತ್ತಾಗಿಬಿಟ್ರಿ ಉಣ್ಣಾಕತ್ತೆ ಪ್ರತ್ಯಕ್ಷ ಕಾಣ್ತದೆ. ಈಗ ಮತ್ತು ನನಗೇನು ಹೇಳ್ತಾನೆ ಮೊದಲು ನಾನು ಹೇಳಿ ಕೇಳಿಲ್ಲ. ಅದಕ್ಕೆ ಯಾರು ಸ್ವಲ್ಪ ನಿಮ್ಮ ಹುಡುಗರು ಹೀಗೆ ಮಾಡ್ತಾರಂದ್ರೆ ಸಿಟ್ಟಾಗಿ ಶಟ್ಕೊಂಡು ನಮ್ಮವ್ರಂಥವ್ರು ಮಾಡೋದು ಸಾಧ್ಯ ಇಲ್ಲ ತಂದ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿದ್ರೆ ಹೇಳ್ತಿರ್ತಾರೆ ಏನಂದ್ರೆ ಹೀಗೆ ಮಾಡಿರ್ತಾರಂದ್ರೆ ಅವ್ರು ಮಾಡ್ತಾಯಿದ್ರು ಸ್ವಲ್ಪ ನೋಡ್ತಕ್ಕಂಥದ್ದು ಕೊಟ್ಟು ಕಲಿಬೇಕು. ಮಕ್ಕಳನ್ನ ಎಲ್ಲಿ ಇಟ್ಟಿರ್ತೀರಿ ಆಗ ಕಾಣ್ತಾವೆ. ಈ ಊರಾಗ ಇರ್ತಾವೆ, ಬೇರೆ ಊರಾಗ ಇರ್ತಾವೆ, ಗಳಿಯಾಗಿ ಏನೇನು ಹಾಕ್ಕೊಂಡು ಹೋಗಿಬಿಡ್ತಾವೆ. ಯಾವ ಹೆಣ್ಮಕ್ಳು ಎಲ್ಲಿ ಹೋಗ್ತಾವೆ, ಯಾವ ಗಂಡು ಮಕ್ಕಳು ಎಲ್ಲಿ ಹೋಗ್ತಾವೆ, ಎಲ್ಲೆಲ್ಲಿ ಪತ್ತ ಇಲ್ಲ. ನಿಮ್ಮ ಮರಳಿ ಭೇಟಿ ಆಗೋದಿಲ್ಲ ರೀ, ಭೇಟಿ ಆಗಂಗಿಲ್ಲ, ಆಗ ಹೋಗ್ಬಿಡ್ತಾವೆ. ಅಣ್ಣ ಮಕ್ಕಳು ನಿಮ್ಮ ಮಕ್ಕಳು ಯಾರಾದ್ರೂ ನಿಮ್ಮ ಬುದ್ಧಿ ಹೇಳಿ ಬೈಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಬುದ್ಧಿ ಹೇಳಿ ಅವ್ರು ಹೇಳಿ ಬುದ್ಧಿ ಹೇಳಿ. ನೀವು ನಿಮ್ಮ ಮಕ್ಕಳು ಸರಿ ಇದಾರೆ ನೋಡಿರಿ, ಯಾರಾದ್ರೂ ಹೇಳಿ ತಿಳ್ಕೊಡ್ರಿ. ಈ ಹೆಚ್ಚಾಗಿ ನೀವು ಅಲ್ಲಿ ಹೆಣ್ಮಕ್ಳು ಸಣ್ಣ ತಂಗಿಗಳು ಬಂದಿರೋ ಅನಿಸ್ಬೋದು ನಿಮಗೆ, ಆದರೂ ತಿಳ್ಕೊಳ್ರಿ. ನೀವು ಬೇಕಾದಷ್ಟು ಚಲೋ ಇರ್ತೀವಿ ಅಂದ್ರೆ ಈ ಮಾಟ ಮಂತ್ರದ್ದು ಬೇರೆ ಬಂದಿರ್ತಾವೆ. ನಿಮ್ಮ ತಲೆ ಕೆಡಿಸಿ ಮೋರ ಬಟ್ಟೆ ಮಾಡಿ ನಾಶ ಮಾಡ್ತಕ್ಕಂಥದ್ದು ಬಂದವೆಲ್ಲ ಭಾಳ ಕೆಟ್ಟ ಬಂದಿರ್ತಾವೆ. ಅದಕ್ಕೆ ಶಾಲೆಯನ್ನು ಕಲ್ತಿದ್ರೆ ತಾಯಿ ತಂದು ತಿಳ್ಕೊಡ್ರಿ. ಶಾಲೆನೇನು ಮಕ್ಕಳು ಕಲ್ತಾರೆ ಒಂದು ನಮ್ಮಲ್ಲಿ ಯಾಕೆ ವಿಚಾರ ಮಾಡಿದ್ರೆ ಇನ್ನೇನು ಕಲಿಸೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲ ಹಾಳಾಗಿ ಹೋದಂತ್ರ ಏನು ಮಾಡಿದ್ರಿ, ಎಲ್ಲ ಹಾಳಾಗಿ ಹೋದಂತ ನಿಮ್ಮ ಮಕ್ಕಳು ನಿಮಗೆ ಕೈಯಿಲ್ಲ. ನಿಮಗೆ ಬಂದು ಭೇಟಿ ಆಗಲ್ಲ ಪಾಪ. ಕೊನೆಗೆ ಅವ್ರು ಅಕಸ್ಮಾತ್ ಆ ಮಾಟ ಮಂತ್ರದಿಂದ ಹೊರಗೆ ಬಂದಾಗ ಅವ್ರಿಗೆ ವಿಚಾರ ತಿಳಿತಂದ ಸಹಿತ ನೇಣು ನೋಡ್ಕೊಂಡು ಸಾಯ್ದ ಹೊರತಾಗ ನಿಮ್ಮ ಬಂದು ಭೇಟಿ ಹೆಂಗೆ ಮುಖ ಹೆಂಗೆ ತೋರ್ತಾರೆ ಪಾಪ ಅವ್ರು ಏನು ತಪ್ಪು ಮಾಡಿದ್ರು ಅಂಥವ್ರು ತಪ್ಪು ಮಾಡಿ ದಾರಿಯಲ್ಲಿ ಒಯ್ತಕ್ಕಂಥ ಎಷ್ಟು ಮಂದಿ ಅದ್ರ ಹೇಳ್ತಕ್ಕಂಥದ್ದು. ಆದ್ದರಿಂದ ನಿಮ್ಮ ಮಕ್ಕಳು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳಲ್ಲಿ ಗಂಡು ಮಕ್ಕಳನ್ನು ಕೂಡ ಅಪಹರಣ ಮಾಡ್ಕೊಂಡು ಎಲ್ಲಿ ಹೋಗಿ ಅವ್ರು ತೊಂದರೆ ಮಾಡ್ತಾರೆ. ನೌಕರಿ ಮಾಡೋವರಿಗೆ ನಾವು ಮಕ್ಕಳನ್ನ ಕೊಡ್ತೀವಿ ತೆಗೆದಿರ್ತಾರಲ್ಲೇ ಸುಖವಾಗಿರ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಕೊಡ್ರಿ ಬೇಡತ್ತಲ್ಲ, ಒಳ್ಳೆ ಗುಣ ಇದ್ರೆ ಕೊಡ್ರಿ. ನಿಮ್ಮ ಮಕ್ಕಳು ಸುಖವಾಗಿರ್ಬೇಕಂದ್ರೆ ಬೇಲಿಗಳ ಮಧ್ಯದಲ್ಲಿರ್ತಕ್ಕಂಥ ಕುರಿಗಳನ್ನು ತೋಳು ಹಿಡಿಯೋದಿಲ್ಲ, ಹುಲಿ ಕರಡಿ ಹಿಡಿಯೋದಿಲ್ಲ, ಬೇಲಿ ಸುತ್ತಲ್ಲ ಬೇಲಿ ಇರ್ತಲ್ಲ. ಹಾಗೆ ಒಕ್ಕಲ್ತನ ಮಾಡ್ತಕ್ಕಂಥ ಸುತ್ತಿರ್ತಕ್ಕಂಥ ಒಕ್ಕಲ್ತನ ಮಾಡ್ತಕ್ಕಂಥ ಅಣ್ಣ ತಮ್ಮ ಬಂಧು ಬಳಗ ಮಾಮ ಅಳಿಯ ಎಲ್ಲ ಕೂಡಿರ್ತಾರೆ, ಎಷ್ಟೋ ಮಂದಿ ಕೂಡಿರ್ತಾರೆ. ಅಂಥ ಸ್ಥಾನದಲ್ಲಿ ಅಪಾಯ ಕಡಿಮೆ ಇರ್ತದೆ ಹೆಣ್ಮಕ್ಳಿಗೆ ಅಂತ. ಒಂದು ಒಕ್ಕಲ್ತನ ಮಾಡ್ತಕ್ಕಂಥ ಮನೆಗೆ ನಿಮ್ಮ ಹೆಣ್ಮಕ್ಳನ್ನ ಕೊಡ್ರಿ, ಸುಖವಾಗಿರ್ತಾರೆ. ನೌಕರಿ ಮಾಡಲಿಕ್ಕೆ ಕೊಡ್ತೀವಿ ತಗೊಂಡು ಹೆಣ್ಮಕ್ಳನ್ನ ಆಗ ಬಿಟ್ಕೊಂಡು ಬರ್ತೀರಿ. ಅವು ಹೆಣ್ಮಕ್ಳು ನಾನು ನೌಕರಿ ಮಾಡಿದ ನಂತರ ಮಾಡ್ತಾನೆ ಲಗ್ನ ಹಾಕಂತವ್ರು ಇರ್ತಾನೆ, ನಾನು ನೌಕರಿ ಮಾಡ್ತಕ್ಕ ಲಗ್ನ ಇವ್ರು ಹೇಳ್ತಾರೆ. ಇವರೆಲ್ಲ ತಾಯಿ ತಂದೆ ಹ್ಞೂ ಅಂತಾರೆ. ಇಷ್ಟು ಮುಗಿಯೋಷ್ಟರೊಳಗೆ ಏನಾಯ್ತು ಅಂದ್ರೆ ಅವರೆಲ್ಲಿ ಮಗ ಎಲ್ಲಿ ಹೋಗಿರ್ತಾನೋ ಮಗಳು ಎಲ್ಲಿ ಹೋಗಿರ್ತಾರೋ ಯಾವ್ದಾದ್ರು ಗುರುತು ಸಹಿತ ಅವರು ಅಂದ್ಕೊಂಡು ಯಾರು ಕತ್ತರಿಸಿ ನಾಶ ಮಾಡಿ ತಿಂದ ಶ್ವಾನ ಮಿಷ್ಟಿರ್ತದೆ, ಶ್ವಾನ ಮಿಶ್ರ ಮುಗಿದು ಇರ್ತದೆ. ಅದಕ್ಕೆಲ್ಲರೂ ಲಕ್ಷ ಕೊಡ್ರಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವಹ. ಸ್ವಧರ್ಮದಲ್ಲಿ ನಿಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ಇರ್ತದೆ. ಹಿಂದೂ ಧರ್ಮದಲ್ಲಿ ನಿಮ್ಮ ಧರ್ಮದಲ್ಲಿ ನಿಮ್ಮ ಪ್ರಾಣ ಹೋದರೂ ಕೂಡ ಅಡ್ಡಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಶ್ರೀಕೃಷ್ಣ ಭಗವಂತರ ಭಗವದ್ಗೀತೆಯಲ್ಲಿ ಸ್ವಧರ್ಮೇ ನಿಧನಂ ಶ್ರೇಯ. ನಿಮ್ಮ ಧರ್ಮ ನಿಮ್ಮ ಪ್ರಾಣ ಹೋದರೂ ಕೂಡ ಅಡ್ಡಿಯಿಲ್ಲ. ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಇರ್ತದೆ. ಪರಧರ್ಮ ಭಯಾವಹ. ಇನ್ನೊಂದು ಧರ್ಮದಲ್ಲಿದ್ದರೆ ಅಪಾರವಾಗಿರ್ತಂಥ ಭಯ. ಮತ್ತೇನು ಕತ್ತರಿಸಿ ತಿಂತಾ ಇದ್ದಾರೆ ನಾವು ಇನ್ನೇನು ಬೇಕಾಯ್ತು, ಮತ್ತೇನು ಬೇಕಾಯ್ತು. ಅದಕ್ಕೆ ನಿಮ್ಮ ಊರು ಚೆನ್ನಾಗಿರ್ಬೇಕು, ಪ್ರಮುಖರು ಚೆನ್ನಾಗಿರ್ಬೇಕು, ಲಕ್ಷ ಕೊಡ್ಬೇಕಿಂತ ಎಲ್ಲ ಆಗ್ತದೆ ಅನ್ನೋದು ಲಕ್ಷ ಕೊಡಬೇಕು. ಮನೆಯೊಳಗೆ ಮನೆ ಯಜಮಾನ ಇರ್ತಿರಲಿಲ್ಲ ನಿಮ್ಮ ಪ್ರತಿಯೊಬ್ಬರು ಮನೆಯೊಳಗೆ. ಜಗಜ್ಯೋತಿ ಬಸವೇಶ್ವರ ಅಂತಾರೆ ಮನೆಯೊಳಗೆ ರಜಾ ತುಂಬಿ ಹೊಸ್ತಿಲಲ್ಲಿ ಕಸ ತುಂಬಿ ಮನೆಯೊಳಗೆ ಮನೆ ಒಳಗೆ ಇದ್ದಾನೋ ಅಥವಾ ಇಲ್ಲವೋ. ಒಳಭಾಗದಲ್ಲಿ ವ್ಯವಹಾರ ಸರಿ ಇಲ್ಲ, ಹೊರಭಾಗದ ವ್ಯವಹಾರ ಸರಿ ಇಲ್ಲ. ಮನೆಯೊಳಗೆ ಮನೆಯಲ್ಲಿ ಇದ್ದಾರಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಈ ಹೊರಗಿನ ದೃಷ್ಟಿಯಿಂದ ಈಗ ಮತ್ತೆ ನಾವು ಹೇಳೋದು ಮನೆಯೊಳಗೆ ನಿಮ್ಮ ವ್ಯವಹಾರ ಸರಿ ನೀವು ಮದ್ಯಪಾನ ಮಾಡ್ತಿದ್ರಂದ್ರೆ ತರ್ಲಿಕ್ಕೆ ನಿಮ್ಮ ಮಕ್ಕಳನ್ನ ತರಲಿಕ್ಕೆ ಸರಿ ತರಲಿಕ್ಕೆ ಅಂಗಡಿ ಕಳಿಸಿದ್ರಂದ್ರೆ ಆ ಮಕ್ಕಳಿಗೆ ಏನು ಸುಖವಾಗಿ ಬಿಡ್ತಾರೆ, ಸಾಧ್ಯ ಆಗ್ತದೆ. ಅದಕ್ಕೆ ನೀವು ಏನು ಮಾಡಿರಿ, ನಿಮ್ಮ ಮನೆಯೊಳಗಿರ್ತಕ್ಕಂಥ ರೀತಿ ನೀತಿ ಚೆನ್ನಾಗಿರಲಿ. ನಿಮ್ಮ ಮಕ್ಕಳು ಎಂಥ ಪುಸ್ತಕ ಓದ್ತಾರೆ, ಅವ್ರ ಕೊಲೆಯೊಳಗೆ ಎಂಥ ಚಿತ್ರಗಳಿದಾವೆ, ಅವ್ರು ನೋಟ್ಬೋದಾಗ ಏನು ಬರ್ತಾರೆ, ಅವ್ರು ಹೇಗಿರ್ತಾರೆ ನಾವು ಮಕ್ಕಳು ತಿಳ್ಕೊಳ್ರಿ. ಹೆಣ್ಮಕ್ಳಿಗೆ ಗಂಡು ಮಕ್ಕಳ ಬಗ್ಗೆ ತಿಳ್ಕೊಳ್ರಿ, ಓಣಿಯವ್ರು ತಿಳ್ಕೊಳ್ರಿ, ತಾಯಿ ತಂದೆ ತಿಳ್ಕೊಳ್ರಿ,
ಸರಿಯಾಗಿ ಹೋಗಲಿ, ಊರು ಹಿರಿಯರು ಮಾಡಲಿ, ಶಿಕ್ಷಕರು ಮಾಡಲಿ, ಈ ಎಲ್ಲ ಕಡೆ ಬೇಲಿತ್ತಂದ್ರೆ ಬೇಲಿಯೊಳಗೆ ಕುರಿಗಳು ಸ್ವಲ್ಪ ಸುರಕ್ಷಿತ ಇರ್ತವೆ. ಇಲ್ಲಿ ಹೊರಗೆ ಹೋದ್ರೆ ಸಾಕು ಹುಲಿ ಕರಡಿ ಹಿಡಿದು ಗಳಿಯ ಕುಲ್ಲ ಮಾಡಿಬಿಡ್ತಾವ. ಅದಕ್ಕೆ ಈಗಿನ ಕಾಲ ಭಾಳ ಕೆಟ್ಟದ. ಗುರು ಕೃಪಾಶರು ಬೇಕು. ಮಕ್ಕಳಿಗೆ ಶಾಸ್ತ್ರ ಪುರಾಣ ಸಂಸ್ಕಾರ ಇರಲಿ. ಶಾಸ್ತ್ರ ಪುರಾಣಗಳ ಸಂಸ್ಕಾರ ತಂದ್ರೆ ಸ್ವಲ್ಪ ಏನಾದರೂ ಸರಿಯಾಗ್ಬೋದು. ಎಲ್ಲರೂ ಪ್ರತಿಜ್ಞೆ ಮಾಡಿ, ಇವತ್ತಿನಿಂದ ಯಾರು ದಾಬಾಕ್ಕೆ ಹೋಗ್ಬಾರ್ದು, ಶರಿ ಯಾರು ಕುಡಿಬಾರ್ದು, ಮದ್ಯಪಾನ ಯಾರು ಮಾಡಬಾರ್ದು, ಸ್ಟಾರ್ ಯಾರು ತಿನ್ನಬಾರ್ದು, ಮಾಣಿಕ್ ಚಂದ ತಿನ್ನಬಾರ್ದು. ಅಂಗಡಿ ಬೇಕಾದಷ್ಟು ಇರಲಿ, ಅವ್ರು ಊರೊಳಗೆ ಬೇಕಾದಷ್ಟು ಅಂಗಡಿ ಇರಲಿ, ಬೇಕಾದಷ್ಟು ಮಾಣಿಕ್ ಚಂದ ಇರಲಿ, ಸ್ಟಾರ್ ಇರಲಿ, ಅವು ಏನೇನು ಬೇಕಾದಿರಲಿ, ಶರಿ ಅಂಗಡಿಗಳಿರಲಿ, ಬ್ರ್ಯಾಂಡಿ ಅಂಗಡಿಗಳು ಬೇಕಾದ್ದೆಲ್ಲ ಇರಲಿ. ಅವರು ನಿಮ್ಮ ಹುಡುಗರು ನಿಮ್ಮ ಕೈ ಒಳಗಿದ್ರು ಅಂದ್ರೆ ಹೇಳಿದಂತೆ ಕೇಳ್ತಕ್ಕವ್ರದ್ರಂದ್ರೆ ಯಾರು ಆ ಅಂಗಡಿಗೆ ಹೋಗಲಿಲ್ಲ ಅಂದ್ರೆ ಯಾರು ಅವ್ರೇನು ಮಾಡ್ತಾರೆ? ಹಾಂ, ತಾವು ಬಂದಾಕಲ್ಲ ಅಂಗಡಿಗಳು, ತಾವು ಬಂದಾಕಲ್ಲ. ಅದಕ್ಕೆ ಕೆಟ್ಟದ್ದು ಯಾರೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನು ರೀ ಅಪ್ಪವ್ರ ಚರ್ಚೆ ಹೇಳಿಬಿಟ್ಟಿದ್ದು ಹೇಳಕತ್ತಂದ್ರೆ ಇದನ್ನು ಹೇಳೋದು ಮಹತ್ವದ ರೀ, ಇದನ್ನು ಹೇಳೋದು ಮಹತ್ವದ. ಅದಕ್ಕೆ ಇದು ಕೂಡ ಮಹತ್ವ. ಏಕೆ ಮಹತ್ವದಂದ್ರೆ ಸುಖವಾಗಿ ಇರಬೇಕು ರೀ ಮುಂದಿನ ಜೀವನದಲ್ಲಿ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಎಲ್ಲ ಹಾಳಾಗಿ ಹೋಗ್ತಾರೆ ರೀ, ಎಲ್ಲ ಹಾಳಾಗಿ ಹೊರಟವು, ಎಲ್ಲ ಹಾಳಾಗಿ ಹೋಗ. ಮತ್ತು ಮುಂದಿನ ಕಾಲಕ್ಕೆ ರೀ, ಮುಂದಿನ ಕಾಲಕ್ಕೆ ಭಾಳ ಕೆಟ್ಟದ್ದು ನೋಡ್ತಕ್ಕಂಥ ಸಮಯ ಬರ್ತದೆ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಕಾಯ್ಕೊರಿ, ಚೆನ್ನಾಗಿ ಕಾಯ್ಕೊರಿ. ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಕಾಯ್ಕೊರಿ, ಗಂಡು ಮಕ್ಕಳನ್ನು ಚೆನ್ನಾಗಿ ಕಾಯ್ಕೊರಿ. ನೀವು ಹೆಣ್ಮಕ್ಳು ಇರ್ತಾರೆ ಕೆಲವರು ಏನದು ಸೈಡ್ ಸೆರಗತ್ತು, ಈ ತಲೆ ಮೇಲೆ ಸೆರಗತ್ತು, ಹೆಗಲು ಮಕ್ಕಳು ಮೊನ್ನೆ ಅಪ್ಪರ ತಲೆ ಮೇಲೆ ಹಚ್ತಾ ಇರುತ್ತೆ ಸೆರಗ ಹೊತ್ತು. ಆ ಹೆಣ್ಮಕ್ಳು ಇದ್ದು ಸೆರಗ ತಗೊತು, ಒಂದು ಅರ್ಧ ಉಳಿತು, ಅದನ್ನು ತಗೊತ್ಕೊಟ್ಟು ಏನು ಮಾಡ್ತಾರೆ? ಆಶೀರ್ವಾದ ಮಾಡಿರ್ತಾರೆ. ನೀವು ತಲೆ ಮೊದಲು ಸರಿ ಮಾಡ್ಕೊಡು, ಆಶೀರ್ವಾದ ಏನು ಮಾಡ್ತಾರೆ? ತಲೆ ಸರಿ ಇಲ್ಲ ಏನು ಮಾಡೋದು? ಅದು ಎಲ್ಲ ಚೆನ್ನಾಗಿರ್ಬೇಕು. ಅವು ಕೆಲವು ಮೊನ್ನೆ ಒಂದು ಕೂಸಿನ ತಂದಿರು, ಒಂದು ಕೂಸಂದ್ರೆ ಸ್ವಲ್ಪ ಒಂದು ಬಹುಶಃ ಒಂದು ದೊಡ್ಡದು ಒಂದು 3-4 ವರ್ಷ ಇರ್ಬೇಕು. ಪ್ರಭು ಆಕಳಿಸಾಕತ್ತು, ಕೇಳಿ ಸಾಕತ್ತು. ಎದಕ್ಕಂದ್ರೆ ಇವ್ರು ಹೇಳ್ಯಾರ ಏನು ಮಾಡ್ತಾರೆ ಪ್ರಭು? ಇವ್ರು ನೀವು ಹೇಳೋದು ಹೇಳಿ ಬಾಯಿ ನುಸ್ಕೊಳ್ಳೋದು, ಇವ್ರು ಯಾರೂ ಪಾಲಿಸಂಗಿಲ್ಲ. ಹೇಳ್ಯಾರ ಏನು ಮಾಡೋದು? ಮೊನ್ನೆ ಒಂದು ಹೆಣ್ಮಕ್ಳು ತಂದಿರಿ, ತಂಗಿನ ತಂದಿರು. ಅದಕ್ಕೆ ಏನು ಮಾಡ್ಯಾರಂದ್ರೆ ಅರಿವಿ ಇಷ್ಟು ಅರಿವಿ ಹೊಲಿಸ್ಯಾರ, ಮ್ಯಾಲ ಒಂದು 2 ಪಟ್ಟಿ ಹಾಕ್ಯಾರ, 2 ಪಟ್ಟಿ. ಮತ್ತೆಲ್ಲಿ ಏನೂ ಇಲ್ಲ ರೀ, ಇಟ್ಕೊಂಡು ಕುಲ್ಲ ಕೆಳಗೆ ಹಾಕ್ಯಾರ. ಅದನ್ನ ಮಠಕ್ಕೆ ತಂದಾರೆ. ನೀವು ಈಗ ಸಣ್ಣವ್ರದಾರ, ನಿಮ್ಗೆ ಚಂದ ಅನ್ಸುತ್ತೆ. ನೀವು ಸುಲಭವಾಗಿ ತಿಳಿಲಿಲ್ಲ ಅಂದ್ರೆ ಈ ತಟ್ಟಿನ ಚೀಲ ಕೈ ಚೀಲ ಹೊಲಿಸಿರ್ತಿರಲ್ಲ ದೊಡ್ಡಂತ, ಆ ತಳದಾಗಿಂದ ಕೆಮ್ಮತ್ತು ಕಡಿಮೆ ಇರ್ತೈತಿ, ತಳದಾಗಿಂದ ಹರಿದ ಮ್ಯಾಲೆ ಹಿಂಗೆ ಸಿಗಿಸ್ಬಿಟ್ರೆ 2 ಪಟ್ಟಿ ಬಡ್ಡೆ ಕುಲ್ಲ ಅದು ಹಾಕ್ಬೋದು, ಬೇಕಾದ್ರೆ ಹಾಕೊಂಡು ಅಡ್ಡಾಡ್ಬೋದು. 60,000 ರೂಪಾಯಿ, ಅದು ಕೂಡ 60,000 ರೂಪಾಯಿ ಒಂದು ಪ್ಯಾಂಟ, 60,000 ರೂಪಾಯಿ ಮೇಲೆ ಒಂದು ಅಂಗಿ ಹತ್ರ ಬಂದು ತಟ್ಟ ಹಾಕಿದ್ದು. ನೀವು ಅದನ್ನೆಲ್ಲ ಉಪಯೋಗಿಸ್ತಾ ಅದಕ್ಕೆ ಗೊತ್ತದ ನಿಮ್ಗೆ? ಉಳ್ಳಾಗಡ್ಡೆ ಹಾಕ್ತಕ್ಕಂಥ ಮಾಡ್ತಾರೆ ಅಂತಾದರೆ ಹೊಲದ್ದು ಅಂತ. ಮತ್ತು ಮೈ ತುಂಬ ತಟ್ಟು ಬಂದು ತಲೆ ಮೇಲೆ ತಟ್ಟು ಹಾಕೊಂಡು ಹೋಗಿರ್ತಕ್ಕಂಥ ಮತ್ತೇನು ಬಾಕಿ ಬಿಡ್ತೀರಿ? ಅದಕ್ಕೆ ಸಣ್ಣವ್ರದಾಗಿಂತ ದೊಡ್ಡ ಮಜಾ ಅನಿಸ್ಬೋದು ನೀವು ನೋಡೋಕೆ. ಇಂಥ ಹಾಕಿ ಅಡ್ಡಾಡಿದ್ರೆ ಮಜಾ ಅನಿಸ್ಬೋದು. ಅದ ಒಂದು 20 ವರ್ಷ ಹೆಣ್ಮಗಳಾಗಿ ನಿಮ್ಮ ಮುಂದೆ ಭಾಗ ಇಷ್ಟ ಮಾಡ್ಕೊಂಡು ಯಾರು ಪಟ್ಟಿ ಹಾಕೊಂಡು ಮುಂದೆ ಕೂತ್ರಂದ್ರೆ ಹಣಿ ಬಡ್ಕೊಳತ್ತ ನಾಳೆ ಮುಂದಿನ ಜೀವನ ಹೇಗೆ ತಿಳ್ಕೊಳ್ರಿ. ಎಲ್ಲರೂ ನಿಮ್ಮ ಮಕ್ಕಳಿಂದ ನಿಮ್ಗೆ ಅವಮಾನ ಆಗಬಾರ್ದು, ಯಾರಿಂದ ನಿಮ್ಮ ಮಕ್ಕಳು ಅವಮಾನ ಆಗಬಾರ್ದು. ಅದಕ್ಕೆ ಎಲ್ಲರೂ ಏನು ಮಾಡಿ ಉತ್ತಮ ಇರ್ತಕ್ಕಂಥದ್ದು. ಯಾವ ಮಕ್ಕಳು ಸರಿ ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು, ಬಿಡಿ ಸೇದಬಾರ್ದು. 6ನೇ ಕ್ಲಾಸ್ ಹುಡುಗರು ಸರಿ ಕುಡಿದು, ಸಿಗರೇಟ್ ಸೇದೋದು, ರೊಕ್ಕ ಆಡೋದು, ಇಲ್ಲದೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ಮಾಡ್ಯಾರಂದ್ರೆ ನಮ್ಮ ಮಕ್ಕಳು ಏನು ಮಾಡಿಲ್ಲ. ನಮ್ಮ ಮಕ್ಕಳ ಕಡೆ ನೀವು ಲಕ್ಷ್ಯ ಕೊಡೋದು ಇರ್ತಕ್ಕಂಥ ನೀವು ತಾಯಿ ತಂದೆ, ನಿಮ್ಮ ಮಾತು ಕೇಳಿದಿರ್ತಕ್ಕಂಥ ಮಕ್ಕಳು ಜಗತ್ತೇನು ಉದ್ಧಾರ ಆಗ್ತದೆ. ಮೊದಲು ಎಲ್ಲರೂ ಲಕ್ಷ್ಯ ಕೊಟ್ಟು, ಲಕ್ಷ್ಯ ಕೊಟ್ಟು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಇಟ್ಕೊರಿ. ಏನು ಮಾಡೋದು ನೋಡ್ರಿ. ಇರ್ತಕ್ಕಂಥದ್ದು ಬಿದಿರ್ತಾವಲ್ಲ, ಬಿದಿರು ಸಣ್ಣದಿದ್ದಾಗ ಮಣಿತದ್ರಿ. ಬಿದಿರು ಸಣ್ಣದಿದ್ದಾಗ ಇಷ್ಟು ದೊಡ್ಡ ಬೊಂಬಾತಂದ್ರೆ ಮಣಿತದ್ರಿ. ಈ ಸಣ್ಣವ್ರದಾಗ ಉತ್ತಮ ಸಂಸ್ಕಾರ ಕೊಡೋದು ರೀ. ತಪ್ಪಿದ ಸತ್ಯ 4 ಹೊಡೆದ್ರೂ ತಪ್ಪಿಲ್ಲ, ಹೊಡೆದಾದ್ರೂ ಬುದ್ಧಿ ಕಲಿಸ್ಬೇಕು. ಎತ್ತಿಗೆ ನಮ್ಮ ಹುಡುಗ ಮಾತಾ ಕೇಳೋದಿಲ್ಲ ಅಂತಿರ್ತಾರೆ ಅವ್ರು. ನಮ್ಮ ಮಾತಾ ಕೇಳೋದು ನಮ್ಮ ಹಿಂದೆ ಹೇಳ್ತಾರೆ, ಎಲ್ಲ ಆದಂತರ ಬಂದು ನಮ್ಮ ಮುಂದೆ ಹೇಳ್ತಾರೆ ಕೆಲವರು. ನೀವು ಒಕ್ಕಲ್ತನ ಮಾಡ್ತೀರಿ, ನಿಮ್ಮ ಮನ್ಯಾಗ ಎತ್ತುಗಳದ್ದು ಇರ್ತಾರೆ. ಈ ಟ್ರ್ಯಾಕ್ಟರ್ ಮುಂದೆ ಅವು ಎತ್ತಲ್ಲಿ ಮೂಡಲಿ ಹೋಗಿರ್ಬೇಕು ಕೆಲವೊಬ್ರು ಮನ್ಯಾಗ. ಆದರೆ ಹೋರಿರ್ತಾರ, ಸಣ್ಣ ಹೋರಿಗಳಿರ್ತಾರ. ಆ ಹೋರಿಗಳೇ
ಒಂದು ಹೊರೆ ಬಂದು ನಿಮ್ಮ ಮುಂದೆ ಮುಗದಾಣ ಹಾಕು ಅಣ್ಣ ಅಜ್ಜ ಅಂತ ಬಂದು ಮೂಗು ಕೊಟ್ಟದೆ ನಿಮ್ಮ ಕೈ ಕೊಟ್ಟದು ಒಕ್ಕಲ್ತಾನ ನೋಡಿ ಕೊಟ್ಟದೆ. ಒಂದು ದಿವ್ಸ ಮೂಗು ಕೊಟ್ಟಿಲ್ಲ ಅದು. ಆದ್ರೆ ಒಕ್ಕಲ್ತಾನ ಮಾಡೋರು ಬಿಟ್ಟವ್ರೆ ಅಂದ್ರೆ ಏನು ಮಾಡಿರಿ? ಗಿಡಕ್ಕೆ ಕಟ್ಟಿ ಮುಗದಾಣ ಹಾಕಿಬಿಟ್ಟಿಲ್ಲ. ಒಂದು ದಿವ್ಸ ಅದು ಮೂಗು ಕೊಟ್ಟಿಲ್ಲ. ಏನು ನಮ್ಮ ಹೋರಿ ಮುಗದಾಣ ಹಾಕ್ಸೋದು ಅಂದ್ರೆ ಒಮ್ಮೆ ಅಷ್ಟ ಮಾಡಿ ನಡೀತೈತ್ಲೆ. ಅಷ್ಟ ನಮ್ಮ ಹುಡುಗ ಮಾತು ಕೇಳಿ ಅಂದಾಗ ಒಂದು 4 ಕೊಟ್ಟರೆ ತಾನು ಸ್ಥಳ ಇರ್ತಾನೆ. ಯಾರು ಹೇಳ್ತಾನೆ? ಹೊಡಿವಾಗ ಅದೇ ಪಾಪ ಆಗೋದಿಲ್ಲ. ಅವನು ಹಿತಾತಿ ಅದ್ರೊಳಗೆ ಹಿತಾತಿ ಮಕ್ಕಳಿಗೆ. ಮತ್ತು ಇನ್ನೊಂದಂದ್ರೆ ಪ್ರೀತಿಯಿಂದ ಹೇಳ್ಕೊತವ್ರಿ. ಪ್ರೀತಿಯಿಂದ ಹೇಳಿ ಹೆಚ್ಚು ಮಾಡ್ತಾವೆ. ಹೊಡಿರ್ತ ಅಭಿಪ್ರಾಯ ಪ್ರೀತಿಯಿಂದ ಹೇಳಿ ಲವ್ ಕೇಳ್ತಾರೆ, ಚೆನ್ನಾಗಿ ಕೇಳ್ತಾರೆ, ಎಲ್ಲರಿಗೆ ಆನಂದ ಆಗಲಿ. ಈಗ ನಾವು ಏಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಿಮ್ಮ ಹೆತ್ತ ದೃಷ್ಟಿನ ಈಗ ನಾವು ಹೇಳಿ ನೋಡೋಣ. ನಾವು ಬಾಗಿಲ ಹಾಕೊಂಡು ಒಳಗೆ ಕೀಲಿ ಹಾಕೊಂಡು ಕೂತಿರ್ತೇವೆ. ನಾವು ನೀವೆಲ್ಲ ಬಂದು ಕಾಡು ಸೇರ್ತು ಬರೀ ತೊಂದರೆ ಆಗ್ತೈತೆ. ಅಲ್ಲಿ ಅಷ್ಟಿದ್ದವ್ರು ಹೊರಗೆ ಬಂದು ಅಪ್ಪವ್ರು ಸೇರ್ತಿ ಹೇಳ್ಬಿಟ್ಟು ಇಷ್ಟೋ ತನಕ ಇಷ್ಟು ಸಮಯ ನಮ್ಮ ಸಮಯ ಹಾಳಾದಂಗೆ ಅದು. ಇಷ್ಟು ಸಮಯ ಹಾಳಾಯಿತು. ಖರೆ ಯಾರು ಸುರ ಐತೆ ಹೇಳ್ರಿ? ನಾವು ಹೇಳಿದ್ವು ಸರಿಯಾಗಿ ಅನಿಸುತ್ತಂದ್ರೆ ಈಗ ನಾವು ಹೇಳಿದ್ದು ಸರಿ ತಪ್ಪರ ನಾವು ಪಾಲಿಸ್ತೀವಿ ರೀ. ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ, ಮಕ್ಕಳು ಕೆಟ್ಟ ಗುಣ ಬಿಡಿಸ್ತೀವಿ, ನಾವು ಕೂಡ ಕೆಟ್ಟ ಗುಣ ಆಗಲ್ದಂಗೆ ಇರ್ತೀವಿ ಅಂತ. ನೀವು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಾಗಲಿ ನಿಮ್ಗೆ ಅನಿಸುತ್ತಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು, ಸುರಕ್ಷಿತವಾಗಿರಲಿ. ನಿಮ್ಮ ಹೆಣ್ಮಕ್ಳು ಏನು ಮಾಡಿರಿ? ಒಕ್ಕಲ್ತನ ಮಾಡೋರು ಕೊಡ್ರಿ. ಮಕ್ಕಳು ಸುರಕ್ಷಿತವಾಗಿರಲಿ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನು ಮಾಡಿ? ಮುಗದಾಣ ಹಾಕಿದಾಗ ಮಕ್ಕಳಿಗೆ ಏನು ಮಾಡಿರಿ? ಮುಗದಾಣಕ್ಕೆ ಹೋಗ್ಬೇಡ್ರಿ, ಎತ್ತು ಹಾಕಿದಂಗೆ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ರಿ. ಹೇಗಿರಬೇಕು ಅನ್ನೋದು ಮಕ್ಕಳಿಗೆ ಸಣ್ಣಗಿದಾಗ ಕಲಿಸೋದು ಹೋಗ್ಬಿಡ್ರಿ. ಸಣ್ಣದಾಗ ಬುದ್ಧಿ ಕಲಿಸೋದು ಹೋಗ್ಬೇಡ್ರಿ. ಬುದ್ಧಿ ಕಲಿಸೋದು ನಿಮ್ಗೆ ಕೇಳಿದ್ರೆ ಯಾರು ಹೇಳ್ತಾರಲ್ಲ ಅವರಿಂದ ಹೇಳ್ತಾರೆ. ಚೆನ್ನಾಗಿರಲಿ. ಇದು ನಂದೀಶ್ವರ ಎಲ್ಲ ಊರುಗಳಿಗೆ ಮಾದರಿ ಆಗಲಿ. ಎಲ್ಲ ಊರುಗಳಿಗೆ ಇಲ್ಲಿಂದ ನೋಡಿ ಎಲ್ಲರೂ ಕಲಿ. ನಂದೀಶ್ವರ ಕೈಲಾಸ ಅಂತ ಹೇಳ್ತಕ್ಕಂಥ ಬರ್ಬೇಕು. ನಿಮ್ಮ ಊರು ಕೈಲಾಸ ಹೇಳ್ತಕ್ಕಂಥ ಬರಬೇಕು. ಅಷ್ಟು ಚಲೋ ತಯಾರು ಮಾಡಿರಿ. ಎಲ್ಲರೂ ಕೂಡ ನಾವು ಹೇಳ್ತಕ್ಕಂಥ ಎಲ್ಲ ಹುಡುಗರು ಯಾರಿದ್ರಲ್ಲ, ಯಾರು ಸಿಗರೇಟ್ ಸೇತ್ರಿ ಹಿಂದಿರ್ಬೋದು, ನೀವು ಹುಸಿಗಿನ ಕೂತಿರ್ಬೋದು, ಬೇರೆ ಕಡೆ ಕೂತಿರ್ಬೋದು, ಹುಣಸಿಗಳಿಗೆ ಕೂತಿರ್ತಾರೆ ಕೆಲವೊಬ್ರು. ಈಗ ಅಲ್ಲಿ ಇದ್ರಾಗ ಕೂತಿರ್ತಾರೆ ಇಲ್ಲಿದ್ದವ್ರು ಸ್ವಲ್ಪ ನೋಡ್ರಿ, ಗಂಗಾಧರ್ ನೋಡ್ತೀರಿ. ಈ ಹುಡುಗ ಎಲ್ಲ ದೊಡ್ಡವ್ರು ಲಕ್ಷಿಸ್ಕೊಡ್ರಿ. ಅಲ್ಲೇನೋ ಮುಂದೆ ಕಲ್ಲು ಕೊರಿತಾರೆ ನೋಡ್ರಿ, ಅಲ್ಲಿ ಹೋಗಿ ಅವ್ರು ಬಣ್ಣ ಇಟ್ಟಿರ್ತಾರೆ. ಆ ಬಣ್ಣ ತೊಗೊಂಡು ಎಲ್ಲ ಕಲ್ಲಿ ಮೇಲೆ ಸವರಿ ಅವ್ರು ಹಾಕಿರ್ತಕ್ಕಂಥ ನಂಬರ್ ಲಗಿಸಿ ತಾವು ಮತ್ತೆ ಬೇರೆ ನಂಬರ್ ಹಾಕ್ತಾರೆ. ಅವ್ರು ನಾಳೆ ಕೆಲಸ ಹೆಂಗೆ ಮಾಡಿ ಕೇಳೋರು? ಅವ್ರ ನಂಬರ್ ಅವ್ರು ಏನು ಮಾಡ್ತಾರೆ? ಬರೆದು ಒಂದು ಸ್ಕೇಲಕ್ಕೆ ಹೋಗಿರ್ತಾರೆ. ಅದನ್ನು ಕೆಡಿಸಿ ಮೂರ ಬಟ್ಟೆ ಮಾಡಿ ಹೇಗೆ ಮಾಡಿದ್ರೆ ಇದೇ ಪ್ರಕಾರ ಎಲ್ಲ ಮಾಡ್ತಿರ್ತಾರೆ. ಅಂದ್ರೆ ಪುರಾಣ ನಡೆದಾಗ ಅದು ಯಾವಾಗ ಮಾಡ್ತಾರೆ ಗೊತ್ತಂದ್ರೆ ಇಲ್ಲಿ ಪ್ರವಚನ ನಡೆದಾಗ ಅಲ್ಲಿ ಮಾಡ್ತಿರ್ತಾರೆ ಕೂತ್ಕೊಂಡು. ಅದೆಲ್ಲ ಅಂಥವ್ರನ್ನ ತೊಗೊಂಡು ಬಂದು ಮುಂದೆ ಕೂಡಿಸಿ ಇವ್ರಿಗೆ ನೋಡ್ರಿಪ್ಪ ಅವ್ರ ಒಂದು ಒಳ್ಳೆ ದಾರಿಯಾಗಿ ನಡೆಯೋರು ತೋರಿಸಿ ಅಂದ್ರೆ ಸ್ವಲ್ಪ ನಾವು ಹೇಳಕ್ಕೆ ಬರ್ತೈತಿ. ನೀವು ಹೇಳ್ರಿ. ಹಿಂದೆ ಹುಸಿಗಿನಾಗ ಕೂತಿರ್ತಾರೆ, ಬಿಡಿ ಸಿಗರೇಟ್ ಸೇತಾರೆ, ಸೇರಿ ಬಿಡ್ತಾರೆ. 6ನೇ ಕ್ಲಾಸ್ ಹುಡುಗರು ಹಿಡ್ಕೊಂಡು ಮುಂದೆ ಕೂಡ ಮಾಡ್ತಿರ್ತಾರೆ. ಈ ಕಡೆ ಬಸ್ರಿಗೆ ಯಾವ ಗಿಡ ಅಲ್ಲ, ಇದು ಹುಣಸಿಗಳ ಕಡೆ ಪಾಯ್ಪ್ ಅದಾವ ತಲೆಯಲ್ಲಿ ಪಾಯ್ಪ್ ಕಡೆ. ಇಷ್ಟೆಲ್ಲ ಮಾಡುವಾಗ ನೀವು ನೋಡಿ ಸುಮ್ಮಾದ್ರಂದ್ರೆ ಹುಡುಕ್ಯಾಡಿ ಲಕ್ಷ ಕೊಟ್ಟು ಅವರು ಸರಿ ಮಾಡಲಿಲ್ಲ ಅಂದ್ರೆ ನಾಳೆ ಅವ್ರು ಖಾರಾರ್ಯಾಗ ಕಲ್ಲು ಸಿಗಂಗಿಲ್ಲ ರೀ. ಮಕ್ಕಳಿಗೆ ಖಾರಾರ್ಯಾಗ ಕಲ್ಲು ಸಿಗ, ಹೆಣ್ಮಕ್ಳದ್ದು ಗಂಡು ಮಕ್ಕಳದ್ದು ಹುಡುಕ್ಯಾಡ್ತಾರೆ ಕಲ್ಲು ಸಿಗಂಗಿಲ್ಲ. ಆ ಖಾರ ತೊಗೊಂಡು ಮೆಣಸಿನ್ಕಾಯಿ ತೊಗೊಂಡು ಒಂದು ಎಲ್ಲಿ ಇರ್ತಾರೆ ಹೇಳ್ರು? ಯಾರು ತಲೆಗ್ರಿ? ತಾಯಿ ತಂದೆ ತಲೆ ಖಾರ ಇರ್ತಾರವ್ರು. ನಾಳೆಗೆ ಅದನ್ನು ಬಿಡಿಸ್ರಿ. ಎಲ್ಲರೂ ಸ್ವಲ್ಪ ಪ್ರಯತ್ನ ಮಾಡಿರಿ. ನಿಮ್ಮ ಮುಂದಿನ ಜೀವನ ಸುಖವಾಗಿರಲಿ. ನೀವು ಓದಿ ಎಲ್ಲಿ ಅನಾಥಾಶ್ರಮ ಬಿಟ್ಟು ಬರೋದಾಗಬಾರ್ದು. ನಾಳೆಗೆ ಮುಂದಿನ ಕಾಲಕ್ಕೆ ಈಗಿಂದ ಚಲೋ ಮಾಡ್ಕೊಂಡು ಹೋಗ್ರಿ. ಯಾರು ಕೆಲಸ ಹುಡುಗರೇ ನೀವೆಲ್ಲ ಕೆಟ್ಟದ್ದೆಲ್ಲ ಬಿಡ್ರಿ, ಸರಿಯಾದ ನಡೀರಿ. ಸಿಕ್ಕದ್ದು ಮಾಡ್ತಕ್ಕಂಥದ್ದು ಪಶುಗಳು ಮಾಡ್ತಾವೆ. ಈ ದನಕಾರಿತಾವ ಗೊತ್ತಾಗೋದಿಲ್ಲ, ಕತ್ತೆಗಳಿಗೆ ಗುರ್ತಾಗೋದಿಲ್ಲ, ಹಂದಿಗಳಿಗೆ ಗುರ್ತಾಗೋದಿಲ್ಲ. ನೀವು ಮನುಷ್ಯರಿದ್ರಲ್ಲ, ಮನುಷ್ಯರು ತಗೊಂಡು ಸಿಕ್ಕದ ಮಾಡಿ ಪ್ರಾಣಿಗಳತ್ತಲೇ ಮಾಡ್ಕೊಂಡಿದ್ರೆ ಜೀವನ ಅನ್ನೋದಿಲ್ಲ. ಅದಕ್ಕೆ ಸರಿಯಾದ ದಾರಿ ನಡೀರಿ, ಚಲೋ ಆಗಿರ್ರಿ. ಇವತ್ತಿನಿಂದ ಎಲ್ಲ ಹುಡುಗರ ದೊಡ್ಡವ್ರದ್ದು ಪ್ರತಿಜ್ಞೆ ಮಾಡಿ ಇವತ್ತಿನಿಂದ ಕತ್ತಿ ಕುಡಿಯೋದಿಲ್ಲ, ಸರಿ ಹಂದಿ ಕುಡಿಯೋದಿಲ್ಲ, ಸರ್ಪ್ ಕುಡಿಯೋದಿಲ್ಲ, ಎಮ್ಮೆಗಳು ಕುಡಿಯೋದಿಲ್ಲ, ಕೋಣ ಕುಡಿಯೋಂಗಿಲ್ಲ ಅಂಥ ಸರಿ ಮನುಷ್ಯರಾಗಿ ಕುಡಿತೀರಂದ್ರೆ ಏನು ಅನ್ಬೇಕು ಹೇಳ್ರಿ? ಏನು ಮನುಷ್ಯ ಅನ್ಬೇಕು, ಕತ್ತಿ ಅನ್ಬೇಕು, ಹಂದಿ ಅನ್ಬೇಕು, ನಾಯಿ ಅನ್ಬೇಕು, ತೋಳು ಏನು ಅನ್ಬೇಕು? ನಿಮ್ಮ ಡಿಗ್ರಿ ಏನು? ಎಂಥ ಡಿಗ್ರಿ ಅನ್ಬೇಕು ನಿಮಗೆ? ಅದಕ್ಕೆ ಒಳ್ಳೇದನ್ನು ಮಾಡಿರಿ, ಒಳ್ಳೆ ಬರ್ತದೆ. ಭೂಮಿ ಒಳಗೆ ಬೀಜ ಮಾವಿಂದ ಹಾಕ್ರಿ, ನಾಳೆ ಶೇಖರಣೆ ಬರ್ತದೆ. ಬೇವಿಂದ ಹಾಕೊಂಡು ಕೂಡ ಬೇವಿಂದ ಕಾಯಿ ಆರದು
ಬೇವಿಗೆ ಎರಗುವ ಕಾಗೆ ಮಾವಿಗೆ ಎರಗುವುದೇ ಅಂತ ಹೇಳ್ತಾರೆ. ಅದು ಕೆಟ್ಟ ಸ್ವಭಾವದಕ್ಕಂಥ ಕಾಗೆ ಅದು ಬೇವಿನ ಬೀಜ ಬೇಕಾಗುತ್ತೆ ಹೊರತಾಗಿ ಮಾವಿನ ಹಣ್ಣು ಬೇಕಾಗೋದಿಲ್ಲ. ಹಾಗೆ ಕೆಟ್ಟದ್ದ ಮಾಡ್ತಕ್ಕಂಥವ್ರು ಕಾಗಿ ವಂಶವ್ರು ಅಕಸ್ಮಾತ್ ಇದ್ರು ಅಂದ್ರೆ ಅವ್ರು ಬಿಡಿಸಿ ಏನಾದ್ರು ಮಾಡಿ ಬಡದರೆ ಕೊನೆಗೆ ಏನು ಮಾಡಿರಿ ಅವ್ರನ್ನ ಸ್ವಲ್ಪ ತಿರುಗಿಸಿ ಮಾವಿನ ಬೀಜ ಹಾಕಿ ಒಂದು ಶೇಖರಣೆ ಬರೋಂಗೆ ಮಾಡಿರು. ನಿಮ್ಮ ಪುಣ್ಯ ಅನ್ಸುತ್ತೆ ಹಂಗೆ ಮಾಡಿದವ್ರು ಯಾರು. ನಾವು ಹೇಳಿದ್ದ ಏನಾದ್ರು ಕೆಟ್ಟ ಅನಿಸಿತ್ತಂದ್ರೆ ಚಪ್ಪಾಳೆ ತಟ್ರಿ. ಕೆಟ್ಟ ಅನಿಸಿತ್ತಂದ್ರೆ ನಾವು ಹೇಳಿದ್ದು ಕೆಟ್ಟ ಅನಿಸಿತ್ತಂದ್ರೆ ಈಗ ಬಿಡ್ರಿ. ಚಲೋ ಅನಿಸಿತ್ತಂದ್ರೆ ಚಪ್ಪಾಳೆ ತಟ್ರಿ. ಚಪ್ಪಾಳಿ ತಟ್ರೆ ಏನು ಮಾಡ್ಬೇಕೀಗ ಎಲ್ಲರೂ ಕೂಡ ನಿಮ್ಮ ಮನೆ ಒಳಗೆ ಲಕ್ಷಿಸ್ಕೊಡ್ರಿ. ಎಲ್ಲರಿಗೂ ಆನಂದ ಆಗಲಿ, ಚಲೋ ದಾರಿ ಒಳಗೆ ನಡೀರಿ. ಗುರು ಎಲ್ಲರಿಗೂ ಒಳ್ಳೇದು ಉಂಟು ಮಾಡಲಿ. ಈ ಪುರಾಣ ಮಂಗಲ ಆಗ್ತಕ್ಕಂಥ ದಿವಸವು ನಮಗೆ ಎರಡು ದೃಷ್ಟಿಯಿಂದ ಮತ್ತು ಪುರಾಣ ಒಂದು ತಿಂಗಳು ನಡೀತು ವಿಚಾರ ಮಾಡಿ ಇಂಥ ವಿಚಾರ ಹೇಳ್ತಾ ಹೋದಾಗ ಒಂದು ಸ್ವಲ್ಪ ಊರು ಸುಧಾರಣೆ ಆಗಬಹುದು ಅಂತ ನಾವು ಕೇಳುವಾಗ ಹೇಗಾಗ್ಬೋದು ರೀ, ಹೇಗಾಗ್ಬೋದು ಅಪರಿಚರ್ತೆ ಅನ್ಸುತ್ತೆ. ಚಲೋ ಅನ್ಸಿದ್ರಪ್ಪರ ಎಷ್ಟು ನಾವು ಬದಲಾವಣೆ ಆಗ್ತಾ ಇದ್ದೀವಿ, ಚಲೋ ಆಗಿತ್ತು ಹೇಳ್ತಿರ್ತಾರೆ. ಅದು ಇನ್ನೊಂದು ಸ್ವಲ್ಪ ಚಲೋ ಆಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮತ್ತೊಂದು ತಿಂಗಳು ಇಟ್ಟಿವಿ. ಇದು ಇನ್ನೊಂದು ಇದ್ರ ಜೊತೆಗೆ ಅಂದ್ರೆ ಗುರುಗಳ ಕ್ಷೇತ್ರ ಕೇಳಿದ್ರೆ ಪುಣ್ಯ ಅಭಿವೃದ್ಧಿ ಆಗ್ತದೆ, ವಿಶೇಷ ಆಗ್ತದೆ, ಆನಂದ ಆಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಸಂಸ್ಕೃತ ಜ್ಞಾನ ಎಲ್ಲರಿಗೆ ಬಂದಾಗ ಬೈಗಳು ಇಲ್ಲದಿರ್ತಕ್ಕಂಥದ್ದು ಶಾಸ್ತ್ರ ಪುರಾಣ ಪ್ರವಚನ ಅನುಕೂಲ ಇರ್ತಕ್ಕಂಥ ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆಯನ್ನು ಕೂಡ ಎಲ್ಲರೂ ಕಲ್ತ್ರೆ ಸಂಸ್ಕೃತ ಭಾಷೆಯನ್ನು ಮಾಡ್ತಕ್ಕಂಥ ಮಾತನಾಡುವವ್ರಿಗೆ ಹೇಳ್ತದ ವ್ಯಾಕರಣ ಶಾಸ್ತ್ರ. ದೇವಲೋಕದ ದೇವತರೇ ಭೂಮಿಯಲ್ಲಿ ಯಾರ್ಯಾರು ಸಂಸ್ಕೃತ ಮಾತಾಡ್ತಾರಲ್ಲ ಅವರೇ ಮನುಷ್ಯ ರೂಪವನ್ನು ಧಾರಣ ಮಾಡ್ಕೊಂಡು ಸಂಚಾರ ಮಾಡ್ತಾರಂತ. ಯಾರು ಸಂಸ್ಕೃತ ಮಾತಾಡ್ತಾರೆ ನೀವೆಲ್ಲ ದೇವತರ ಹೆಸರಿರ್ತಾರೆ. ನಿಮ್ಮೆಲ್ಲ ದೇವತರು. ಈ ದೇವತರನ್ನು ಭಾಷೆ ಬೇರೆ ಭಾಷೆ ನೋಡ್ರಿ, ಬೇರೆ ಯಾವುದೋ ಧರ್ಮದ ಭಾಷೆ ನೋಡ್ರಿ. ಈ ಕಡೆ ಅದು ಈ ಕಡೆ ಬರ್ಬೋತಿಲ್ರಿ, ಈ ಕಡೆ ಹೋಗ್ಯತ್ತವಲ್ಲ ಅಕ್ಷರ ಉಲ್ಟಾ, ಈ ಕಡೆ ಬರೀದು ಈ ಕಡೆ ಓದೋದು. ಆ ದೇವ ಭಾಷೆ ಅಂತಂದ್ರೆ ಒಮ್ಮೆ ದೇವಿನ ಭಾಷೆ ಅದು. ಅದಕ್ಕೆ ದೇವ ಭಾಷೆ ಸಂಸ್ಕೃತ ಕಲೀರಿ, ದೇವರ ಗುಣಗಳನ್ನು ಪಡೀರಿ. ನೀವು ಮನುಷ್ಯರಾಗಿ ಎದ್ದುಕೊಂಡು ದೇವರಾಗ್ತೀರ ಅಂದ್ರೆ ದೇವತ್ವ ನಿಮಗೆಲ್ಲ ಇರಲಿ. ದೇವತ್ವನ್ನೆಲ್ಲರೂ ಕಲಿಸಿಕೊಡ್ರಿ. ಎಲ್ಲ ಶಿಕ್ಷಕರು ದೇವತ್ವವನ್ನು ಎಲ್ಲರೂ ಪಡೀರಿ. ನಂದೇಶ್ವರದಲ್ಲಿ ಸಣ್ಣವರು ದೊಡ್ಡವರು ಕೂಡ ಸಂಸ್ಕೃತ ಕಲೀಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಮುಂದಿನ ಒಂದು ತಿಂಗಳ ಪರ್ಯಂತ ಕೂಡ ಮತ್ತು ಮುನ್ನಡೆದಿರ್ತಕ್ಕಂಥ ಸಂಸ್ಕೃತ ವಿಶೇಷ ಮಾಡಿದ ಅಪರ ಕ್ಷೇತ್ರ ಇವತ್ತು ಮಂಗಲ ಆಗೋದಿಲ್ಲ ರೀ. ಮತ್ತೆ ದಿನಾಲು ಇರ್ತದೆ, ದಿನಾಲು ತಪ್ಪದೆ ಎಲ್ಲರೂ ಬರ್ರಿ, ಎಲ್ಲರಿಗೆ ಆನಂದ ಆಗಲಿ. ಇದಕ್ಕಿಂತ ಹೆಚ್ಚು ಜನರು ಬರ್ರಿ, ಮತ್ತು ಬೇರೆ ಬೇರೆ ಊರವರು ಬರ್ರಿ. ಹೋಗಿ ಈ ಸಮಾಚಾರವನ್ನು ತೆಗೆದುಕೊಂಡು ಎಲ್ಲ ಕಡೆ ಮುಟ್ಟಿಸ್ರಿ. ಎಲ್ಲರೂ ಸಜ್ಜನರಾಗಲಿ, ಒಳ್ಳೆಯವರಾಗಲಿ, ಕೆಟ್ಟ ಚಟಗಳು ಹೋಗಿ ಹಾಳಾಗಿ ಹೋಗಲಿ. ಚಟಗಳ ಹಾಳಾಗಿ ಹೋಗಿ ಶಾಪ್ ಕೊಟ್ಟು ಹೋಗಿ ನೀವೆಲ್ಲ ಕೊಡಿ. ಶಾಪ್ ಕೊಡಕ್ಕೆ ಎಲ್ಲ ಕೆಟ್ಟ ಚಟ ಹಾಳಾಗಿ ಹೋಗಲಿ. ಎಲ್ಲ ಒಳ್ಳೆಯ ಗುಣಗಳು ಬರುತ್ತೆ. ಎಲ್ಲ ಒಳ್ಳೆಯ ಗುಣಕ್ಕಾಗಿ ನಿಮ್ಮ ಹೃದಯ ತೆರ್ಕೊಂಡಿರಲಿ, ಒಳ್ಳೆಯ ಗುಣಕ್ಕಾಗಿ ನಿಮ್ಮ ಮೆದುಳು ತೆರ್ಕೊಂಡಿರಲಿ. ಗುರು ಕೃಪಾಶಿವರು ಎಲ್ಲರಿಗೂ ಕೂಡ ಇರಲಿ. ಆದ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ಮೇಲೆ ಭಾಳಷ್ಟು ಹೇಳಿದಂತೆ ಆಯಿತು. ಬಹುಶಃ ಎಲ್ಲ ಉಪಯೋಗ ಆಗಬಹುದು ಅಂತ ಆಗದು. ಉಪಯೋಗ ಆಗ್ತಂದ್ರೆ ಎಲ್ಲರಿಗಿದೆ ಉಪಯೋಗ ಆಗೋದು ಹೇಳಿದ್ರಿ, ಬೇರೆ ಹೇಳಿದ್ರಿ ಹೌದಲ್ಲ. ಎಲ್ಲರೂ ಒಳ್ಳೆಯದನ್ನು ನೋಡ್ಕೊರಿ. ಇನ್ಮೇಲೆ ಅಪರ ಕ್ಷೇತ್ರ ಕಡೆ ಹೋಗೋಣಂತ ಇಲ್ಲಿ ಒಂದು ವಿಷಯವನ್ನು ನಮ್ಮ ಪಾಸು ಹೇಳಿದನ. ಧನಾನಿ ಭೂಮೋ ಪಶುಚ್ಛಗೋಷ್ಠೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ ದೇಹ ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಭವಿಸಿತಿ ಜೀವೈಕ ಅಂತ ಹೇಳ್ಕೊಂಡು ಏನಿದೆ ಅಂದ್ರೆ ಇಲ್ಲಿ ಧನಾನಿ ಭೂಮೋ ಅಂದ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಧನ ಅಂದ್ರೆ ಸಂಪತ್ತು ನಮ್ಮ ದೇಹ ತ್ಯಾಗ ಆಗುವಾಗ ನಮ್ಮ ಜೊತೆ ಬರೋದಿಲ್ಲ ರೀ. ಬರ್ತದ್ರಿ? ಬರುವುದಿಲ್ಲ. ಭೂಮು ಅಂದ್ರೆ ಭೂಮಿ ಕೂಡ ತನ್ನ ಜೊತೆ ಬರೋದಿಲ್ಲ. ಧನಾನಿ ಭೂಮವು ಪಶುವಚ್ಚೋಟೆ. ಪಶು ಅಂತಂದ್ರೆ ನಾವು ಸಾಕಿರ್ತಕ್ಕಂಥ ಈ ಎತ್ತುಗಳು ಎಮ್ಮೆಗಳು ಇರ್ತಾವೆ ನೋಡ್ರಿ. ಭೂಮಿ ನಮ್ಮನ್ನ ಧನಾನಿ ಅಂದ್ರೆ ಸಂಪತ್ತು ಯಮರಾಜ ಒಂದು ಎಳ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ನೀವು ಕೆಟ್ಟ ಬಿಸಿಲೊಳಗೂ ಕೂಡ ಕೆಲಸ ಮಾಡಿ ನಮ್ಮನ್ನು ಸಂಪಾದನೆ ಮಾಡಿರ್ತಕ್ಕಂಥ ಯಜಮಾನ ಇವನನ್ನು ಬಿಟ್ಟು ಬಿಡ್ರಿಪ್ಪ ಒಯ್ಬೇಡ್ದು ಯಮರಾಜನ ಸಂಪತ್ತು ಹೇಳ್ತದ? ಹೇಳುವುದಿಲ್ಲ. ಭೂಮಿಯಲ್ಲಿ ಹೇಳ್ತತೇನ್ರಿ? ಭೂಮಿಯಲ್ಲಿ ಇವನು ಬಿಟ್ಟು ಬಿಡ್ರಿ, ಖರೀದಿ ಮಾಡಿ ಇವನ ಬಿಟ್ಟು ಬಿಡಪ್ಪ ಯಮರಾಜ ಅಂತೇಳಿ ಕೇಳ್ತದ್ರಿ ನಮ್ಮ ಪರವಾಗಿ? ಅದು ಕೇಳುವುದಿಲ್ಲ. ಧನಾನಿ ಭೂಮವು ಪಶು ಅಂದ್ರೆ ಪಶುಗಳು ಆನೆ, ಒಂಟೆ, ಕುದುರೆಗಳು, ಎತ್ತುಗಳು, ಎಮ್ಮೆಗಳು ಎಲ್ಲ ಇರ್ತಾವಲ್ಲ. ಇವರೇ ಯಮರಾಜ ಒಂದು ಎಳ್ಕೊಂಡು ಹೋಗಾಗ ಬಂದು ಬಿಡಿಸ್ತಾವ್ರಿ. ಇವಾಗ ಬಿಡಿಸ್ತಾರೆ. ಪಶು ಅಚ್ಚಗೋಷ್ಠೆ ಅತ್ಯಂತ ಪ್ರೇಮ. ಒಬ್ರಿಗೊಬ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಕೊತಿರ್ತಾರಲ್ಲ. ನೀವಂತೋ ನಾನೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಎರಡು ಗಾಡಿ ತೊಗೊಂಡು ನಾ ಈ ಕಡೆ ಜಮಖಂಡಿ ಕಡೆ ಬರ್ತಾನೆ, ಹತ್ತನೇ ಕಡೆ ಬಾ, ಏನು ಚಲೋ ತೊಗೊಂಡು ನೋವು ನಾವು ತಿಳ್ಕೊಂಡು ಹೇಳಿ ನೀವು ಅವ್ರು ನಮಸ್ಕಾರ ಅವ್ರು ಇವ್ರು ನಮಸ್ಕಾರ ಮಾಡ್ತಾರ. ಹಾಯ್ ಅಂತಿರ್ತಾರೆ. ನಾಯಕ ನೀ ಹಾಯ್, ನಾವು ಒಬ್ಬೊಬ್ಬರು ಯಾಕೆ ನೀನು ಹಾಯ್ ನಾನು ಆಯ್ತಾನ ಹಾಯ್ ತಂದು ಹಾದು ಮರುದಿವ್ಸ ಪೇಪರ್ದಾಗ ಬಂದು ಹೋಗ್ಬಿಡ್ತಾವೆ.
ಏನಪ್ಪ ಯಾರು ಹೋಗಿದ್ರು ನಿಮ್ಮೂರವ್ರು ಇವ್ರು ಅಪ್ಪವ್ರು ಬಂದು ನಮ್ಗೆ ಕೇಳ್ಬಾರ್ದು. ಅದಕ್ಕೆ ಹಾಯ್ದೇ ಇರ್ತಾರೆ, ಹೋಗ್ಬಿಡ್ತಾರೆ, ಶರೀರ ಕೊಡ್ತಾರೆ, ಹಾಳಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಅಂಥದ್ದಿಲ್ಲದ ಅಷ್ಟು ಪ್ರೇಮದಿಂದ ಇರ್ತಕ್ಕಂಥ ಗೆಳೆಯರು ಇದ್ದಾರಂದ್ರೂ ಕೂಡ ಯಮರಾಜ ಬಂದಾಗ ಬಿಡಿಸಾಕೈತೇನ್ರಿ. ಗೊರೈ ಸ್ವಾಮಿ ಒಬ್ಬರು ಸ್ವಾಮಿಗಳು ಹೊನ್ನೂರಿಗೆ ಗುರೈ ಸ್ವಾಮಿ ತವ್ರ ಹೆಸರು, ಬಹುಶಃ ಗುರುಪಾದ ಇರ್ಬೋದು. ಹಳ್ಳಿಯೊಳಗೆ ಹಾಗೆ ಗುರೈ ಬಂದಿರ್ತಾರೆ. ಕಟ್ಟಿ ಮೇಲೆ ಕೂತಾರೆ. ಇಲ್ಲಿ ಒಂದು ಕಟ್ಟಿ ಮೇಲೆ ಎಲ್ಲರೂ ಕೂತಾರೆ. 4-5 ಜನ ಅದು ಲಂಗೋಟಿ ಗೆಳತ ಅಂತ ಕೂತಾರೆ. ಮಾತನಾಡ್ತಾ ರಾತ್ರಿ 9:30 ಇದೆ. ಒಬ್ಬವ್ರ ಮನೆಯಿಂದ ತಮ್ಮ ಮನೆಯಿಂದ ಅಪ್ಪ ಮನೆಗೆ ಬಂದರವ ಊಟ ತಡೆಯೋದು. ಮತ್ತವ್ರ ಅಜ್ಜಿ ಬಾ ಅಂದಾಳ. ಮತ್ತವ್ರು ಅಕ್ಕ ಮಾಮ ಬಾ ಅಂದಾರ. ಹಿಂಗೇನು ಅಂತಿರ್ತಾರ. ಹಾಗೆ ಅಕ್ಕ ಕರೆದಾಳೆ ಮಾಮ ಬಾ ಅಂತ. ಮತ್ತು ಇವರು ಹೆಣ್ಮಕ್ಳಲ್ಲಿ ಹೋಗಿರಂಗಿಲ್ಲ. ಆಮೇಲೆ ಹೀಗೆ ಒಬ್ಬೊಬ್ರು ಕರ್ಕೊಂಡು ಕರೆದ್ರಿ. ಒಬ್ಬೊಬ್ರು ಎದ್ದೆದ್ದು ಹೋದ್ರು. ಇನ್ನೊಂದು 2-3 ಮಂದಿ ಉಳಿದ್ರು. ಅವರು ಮಾತನಾಡ್ತಾ ಕೂತಾರೆ. ಮಾತನಾಡ್ತಾ ಹಾಗೆ ಏನೇನು ಮಾತನಾಡ್ತಾ ಕೂತಾರೆ. ಇವ್ರು ಏನು ನಡೀಪ ಮತ್ತು ಎಲ್ಲರೂ ಹೋದರು. ಸ್ವಾಮಿಗಳ ಬರ್ರಿ ಹೋಗ್ತು. ಇಲ್ಲೊಬ್ರು ಕೂತಾರೆ, ನಡು ಸ್ವಾಮಿಗಳು ಕೂತಾರೆ. ಈಗ ಆಧಾರಾಗಿ ಈಗ ಕೂತಾರೆ. ಸ್ವಾಮಿಗಳ ಬರ್ರಿ ತಡ ಆಯಿತು ಕರ್ಲಿಕ್ಕೆ ಕೂತಾರೆ. ನೋಡಿ ನಿಮ್ಮ ಹುಡುಗನ ಬಂದ್ರಿ ಈಗ ಅಂತಂದು ಈ ಸ್ವಾಮಿಗಳಿಗೆ ಕೈ ಹಚ್ಚಾರಿ. ಸ್ವಾಮಿಗಳು ಹೊರಳೆ ಬಿದ್ದಾರೆ. ಯಾವಾಗ ಯಾರು ಗೊತ್ತಿಲ್ಲ ರೀ. ಜೊತೆಗೆ ಮಾತನಾಡ್ಕೊತಾರೆ. ಜೊತೆಗೆ ಮಾತನಾಡ್ಕೊತಾರೆ. ಯಾವಾಗ ಅವ್ರ ಪ್ರಾಣ ಹೋಗಿದ್ದು ಯಾರಿಗೆ ಗೊತ್ತಿಲ್ಲ. ಮಗ್ಲ ಕೂತಾರೆ. ಮತ್ತು ಮಗ್ಲ ಅಲ್ಲಾಡ್ದು ಹೋಗ್ಬಿಟ್ಟಾರೆ. ಹೋಗುವಾಗ ಸ್ವಲ್ಪ ಅಡ್ಡಾಡ್ಬೇಕು, ಅಡ್ಡಾಡ್ಬೇಕು, ತ್ರಾಸು ಮಾಡ್ಬೇಕು, ಏನಿಲ್ಲ ಕೂತಾರೆ ಈಗ. ಅದಕ್ಕೆ ಕಾಲನ್ನು ದೂತರು ಕಾಲು ಪಿಡಿದು ಎಳೆಯುವಾಗ ತಾಳೆಂದರೆ ತಾಳುವರೆ ದಾಳಿ ಬರುವ ಮುನ್ನ ಧರ್ಮ ಗಳಿಸಿರೋ ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬೇಡಿದ್ಕೊಂಡು ಹೇಳಿ ಕಾಲನ್ನು ದೂತರು ಒಂದು ಕಾಲು ಪಿಡಿದು ಎಳೆಯುವಾಗ ನಾವು ತಾಟಂದ್ರೆ ತಾಳ್ತಾರೆ ಅಂದರೆ ಎಳ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕಾಗಿ ಯಾವ ಸಮಯದಲ್ಲಿ ಏನಂತ ಗೊತ್ತಿಲ್ಲ. ಮಗ್ಲ ಗೆಳೆಯರೇ ಒಬ್ರಿಗೂ ಹೆಗರ ಮೇಲೆ ಕೈ ಹಾಕೊಂಡು ಮಾತಾಡ್ತಕ್ಕಂಥ ಗೆಳೆಯರು ಮಗ್ಲ ಇದ್ದಾರೆ ಸದ್ಯ ಮದಾರ ಬಿಡ್ಸಕತ್ತನ್ರಿ ಆಗಲಿಲ್ಲ. ಅಚ್ಚಗೋಷ್ಠಿ ಭಾರಿ ಆಗ್ಬಿಡೋದ್ವಾರೆ ಹೆಣ್ಮಕ್ಳು ಎಲ್ಲಿ ತನಕ ಬರ್ತಾರೆ. ಪೇಟೆನ ಹೆಣ್ಮಕ್ಳತ್ತು ಬಂದು ಹಿಂಗೆ ಇದಿರ್ತಾರೆ. ಚೌಕಟ್ಟು ಹಿಡ್ಕೊಂಡು ನಿಂತಿರ್ತಾರೆ. ನಾನು ಚೌಕಟ್ಟು ಅದು ಹೇಳ್ತಾರೆ. ಚೌಕಟ್ಟು ನಾವು ಒಂದು ವೇಳೆ ಪತಿ ಮೇಲೆ ಪ್ರೇಮದಿಂದ ಮುಂದೆ ಕೂತು ಹೋಗ್ತಿರೋತಂದ್ರೆ ನೀ ಬಿಡಕ್ಕೆ ಹೋಗ್ಬೇಡ ಚೌಕಟ್ಟಿಗೆ ತಾಕೀತು ಮಾಡ್ತಾರೆ. ನಾ ಹೋಗ್ತಾನಂತ ಹೋದಂಗೆ ಮಾಡ್ತಾನೆ. ಭಾಳ ಪ್ರೇಮ ಮುಂದೆ ಹೋಗ್ತಾನಂದ್ರೆ ಸರ್ ನೀನು ನನ್ನ ಬಿಡಬೇಡ, ನನಗೆ ನಿನ್ನ ಮೇಲೆ ತಿಪ್ಪೆ ಕಸಕ್ಕಿಂತ ಕಡೆಯಾಯಿತು ದೇಹ ಹೊತ್ತು ಹೋದಿತ್ತು ಎತ್ತಿರೆಂಬೋರದು. ದೇಹ ತ್ಯಾಗ ನಂತರ ತಿಪ್ಪೆಯೊಳಗೆ ಕಸ ಇರ್ತದೆ ನೋಡ್ರಿ. ಕಸಕ್ಕೊಂದು ಬೆಲೆ ಇರ್ತದೆ. 16 ಮನೆಯೊಳಗೆ ಕಸ ತೊಗೊಂಬಂದ ಭವನ ಅವ್ರು ಅಂದದ್ದು ನಿನಗೆ ಹೇಳಿ, ನಾವಲ್ಲ. ನಮ್ಮ ಮನೆಯೊಳಗಿನ ಕಸ ಸ್ವಲ್ಪ ಮನೆಗೆ ಇಡೋಕಪ್ಪ. ಯಾರು ಬೆಳ್ತಾರೆ ಕಸ ಹೊರಗೆ ಒಗಿಬಾರ್ದು. ಮತ್ತು ರಾತ್ರಿ ಕಸ ಒಗೆಯೋದು ಹೊರಗೆ ಲಕ್ಷ್ಮೀನು ಹೋಗದಂಗೆ ರಾತ್ರಿ ಕಸ ಹೊಡಿಬಾರ್ದು ಹೇಳ್ತವ ಅಂತ ಇತ್ತಂದ್ರೆ ಇಲ್ಲ ಹೊಡಿಬೇಕಾಗಿತ್ತು. ತುಂಬ ಅದು ನಿನ್ನ ಮನೆಗೆ ಇಟ್ಕೋ ಮುಂಜಾನೆ ಹೋಯ್ತಾನ ಬಂದು ಅಂತ ಹೇಳಿದ್ರು. ಮೂರು 16 ಮನೆಯಿಂದ ಅದು ಲಕ್ಷ್ಮಿ ಹೊರಗೆ ಹೆಚ್ಚಿ ಅವ್ರು ಏನು ಬಿದ್ದಿರ್ತದ್ರಿ ಕಸ ಇಟ್ಕೋತಾರೆ. ಸುಮ್ಮನೆ ಯಾರು ಅಕಸ್ಮಾತ್ ಒಬ್ಬ ರಾಜಪ್ಪ ದೇಹ ತ್ಯಾಗ ಆಗಿರ್ತದೆ. ಆಮೇಲೆ ಅವ್ರು ಹೇಳ್ತಾರೆ ರಾಜರು ಕೂಡ ಬಂದಿದ್ರಿ ಹತ್ತಕ್ಕೆ ದೇಹ ತ್ಯಾಗ ಮಾಡ್ರು. ನಾಳೆ ಬಂದೆಲ್ಲ ಎಲ್ಲರೂ ಕರ್ಕೊಂಬಂದು ಹೋಯ್ತೀವಿ. ರಾಜನಷ್ಟು ನಿಮ್ಮ ಮನೆಯಾಗ ಇಟ್ಕೋರಿ ಭವನ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಹೋಯ್ತ್ರಿ. ಅಕಸ್ಮಾತ್ ಸತ್ತಿರ್ತಾರಲ್ಲ ತೊಗೊಂಡು ಬಂದು ಹೆಣಗಳು ಬಂದು ಶಿವ ಒಳಗಿನ ಶಿವ ಎದ್ದು ಹೋದಾಗ ಅಕಸ್ಮಾತ್ ಯಾರು ಗಡ್ಡಿ ಕರಿ ಬಂದು ಹತ್ತಿದ್ದು ಅಂದ್ರೆ ಏನು ರೀ ಎಷ್ಟು ಸಂತೋಷ ಆಯ್ತು ನಮಗೆ, ನಮ್ಮ ಗಡ್ಡಿಗೆ ಹೆಣ ಹತ್ತೈತ್ರಿ ಅಂತ ಸಂತೋಷಪಟ್ಟು ಹೋಯ್ತಾರೆ ಯಾರು ಮನೆಗೆ. ಒಂದು ವೇಳೆ ದಕ್ಕಿ ಹಚ್ಬೇಕಾದ್ರೆ ಎದ್ರಿಂದ ಹಚ್ಬೋದು. ಕಟ್ಟಿಗೆ ಎಲ್ಲಿ ಏನು ಹೊಡೆದಾನ ಜಕ್ಕೊಳ್ದಲ್ರಿ ಯಾವ ಕಡೆ ಮುಂದೋರಿ. ಮತ್ತು ಮುಂದೆ ಅವ್ರ ಗಾಡಿ ಹತ್ತಂದ್ರೆ ಮತ್ತು ಅವ್ರ ಗಾಡಿ ಹತ್ತಾನೆ ಎಲ್ಲಿ ತನಕ ಹೋಗಿ ಹೇಳ್ರಿ ನೋಡಿ. ಹಂಗೆ ಸಮುದ್ರ ಹತ್ತದಾಗ ಹೋಗಿ ಹೋಗೋದು ಹೌದಲ್ರಿ. ಅದಕ್ಕೆ ದೇಹ ಒಮ್ಮೆ ನಾಶ ಆಗ್ತಕ್ಕಂಥದ್ದು. ದೇಹ ಇರುವುದರೊಳಗೆ ಒಳ್ಳೆಯದನ್ನು ಮಾಡ್ಕೊಂಡು ಗುರು ಕೃಪಾಶೀರ್ವಾದ ಪಡಿಬೇಕು. ಕೆಟ್ಟದ್ದು ಮನುಷ್ಯ ಯಾವುದೂ ಕೂಡ ಮಾಡಬಾರ್ದು. ಇಲ್ಲಿ ಏನ್ರಿ ಪತ್ನಿ ಕೂಡ ಜೊತೆಗೆ ಬರೋದಿಲ್ಲ. ಜನ ಸ್ಮಶಾನೆ ಜನ ಎಲ್ಲಿ ತನಕ ಬರ್ತಾರೆ ಅಂದ್ರೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಎಲ್ಲಿ ಬರ್ತಾರೆ ಸ್ಮಶಾನ ತನಕ ಬರ್ತಾರೆ. ಅಲ್ಲಿಂದ ಒಳಗೆ ಕೆಳಗೆ ಇಳಿಸಿದಂದ್ರೆ
ಇದು ನೋಡ್ರಿ ಹೆಣ್ಮಕ್ಳು ಈಗ ಯಾರು ಒಂದು ಸ್ವಲ್ಪ ತೆಗಿರ್ಪ ಒಂದು ಈಗ ಹಚ್ಚಿಬಿಡು ಹೆಣ್ಮಕ್ಳು ದರ್ಶನ ಆಗ್ತಾರೆ. ಯಾರೋ ಒಬ್ಬ ಓಡಿ ಬರತ್ತೇನೋ ಸ್ವಲ್ಪ ತಡ್ತಾನೆ ಬರತ್ತೇನ ಪಾಪ ಓಡಾಗ್ತಾನೆ ತಡಿ ಅವ್ನು ತಡ ಹಂಗಟೆ ಮಾಡಿ ಮತ್ತು ಹೆಣ್ಮಕ್ಳು ನೋಡ್ತಾರೆ ಭಾಳ. ಹಾಂ ಮತ್ತೇನು ಇಲ್ಲ ಹತ್ತಾರೆ ಮಾಡೋದು ಹನುಮಂತರ ಪೂಜೆ ತಡ ಆಗೈತಿ ಮತ್ತು ಹಿರಿಯರು ಇರ್ತಾರಲ್ಲ ತೆಗಿ ಹತ್ತಾರೆ ಏನು ಮಾಡ್ತೀವಿ ಸುಳ್ಳೋದು ಭಾಳ ತ್ರಾಸ ಮಾಡ್ತಾರೋ ಇನ್ನು ಮುಗಿಸ್ಬಿಡುನು ಅದು ಸ್ವಲ್ಪ ಅವ್ರ ಹೆಣ್ಮಕ್ಳು ಅತಂದು ಇವರು ಒಂದು ಸ್ವಲ್ಪ ಜೋರಾಗಿ ಎಲ್ಲೇ ಒಮ್ಮೆ ಗೊಳೆಯೋ ತಂದು ತ್ರಾಸ ಮಾಡ್ಕೊಂಡು ಒಮ್ಮೆ ಎದ್ರಂದ್ರೆ ಬಹುಶಃ ನದಿ ಕಡೆ ಹೋಗ್ತಾರೆ ಕಾಣ್ತೈತಿ. ಈ ಕಡೆ ಹೋಗಿ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಇವ್ರು ಏನು ಮಾಡ್ತಾರೆ ಐದ ಗುದ್ಲಿ ಗುದ್ಲಿನ ಹೋದು ಸನಿಗೆ ಬುಟ್ಟಿನ ಹೋದು ಬಸವೇಶ್ವರ JCB ಇರ್ತದೆ ಮಾಡಿ ಮುಗಿಸ್ಕೊಂಡು ಬರ್ತಾರೆ. ಆಗ ಹೇಳ್ತಾರೆ ಪಶುವಶ್ಯ ಗೋಷ್ಠಿ ಭಾರ್ಯ ಗೃಹದ್ವಾರೆ ಜನ ಸ್ಮಶಾನೆ ದೇಹ ಚಿದಾಯಮ ದೇಹವನ್ನು ಅಗ್ನಿ ಒಳಗಡೆ ಹಾಕ್ತಾರೆ. ಒಂದು ಇದಕ್ಕಂದ್ರೆ ಸ್ಮಶಾನದೊಳಗೆ ಅಲ್ಲಿ ಮನೆ ಮಾಡಿರ್ತಾರೆ ಸ್ವಾಮಿಗಳು ಬಂದು ಮಾರ್ಪಿಟ್ಟು ಮಾಡ್ತಾರೆ. ಸ್ವಾಮಿ ಎಷ್ಟು ಪಾದ ಇಡ್ತೀರಿ ಎಷ್ಟು ಹಿಡಿತೀರಿ ಪಾದ ಎಷ್ಟು ಹಾಕ್ತೀರಿ ಸ್ವಾಮಿ ಎಷ್ಟು ಹಾಕ್ತೀರಿ 6 3 ಅಷ್ಟು ಕೂಡ 9 ಅಷ್ಟು ಪಾದ ಇಟ್ಟಂದ್ರೆ ಅಷ್ಟೊಳಗೆ ಏನಂತಾರೆ ಮುಗಿಸ್ಕೊಂಡು ಹೋಗಿಬಿಡುತ್ತೆ ಕ್ಲಾಸ್. ಆಗ ದೇಹ ಶೀತಾಯಾಮ್ ಅಗ್ನಿ ಒಳಗಡೆ ಅಥವಾ ಮಣ್ಣಿನೊಳಗಡೆ ಹೋಗ್ತದೆ. ಆಗ ಮುಂದಾಗ್ತಕ್ಕಂಥದ್ದು ಏನು ಅಂದ್ರೆ ಪರಲೋಕ ಮಾರ್ಗೆ ಕರ್ಮಾನುಭವ ಚಿತಿ ಜೀವಕಂತ ಇದೆಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಆತ್ಮ ಹೋತಲ್ಲ ದೇಹ ಅಗ್ನಿ ಒಳಗಡೆ ಮಣ್ಣಿನೊಳಗೆ ಹೋಗ್ಬಿಡ್ತು. ಆತ್ಮ ತನ್ನ ಕರ್ಮಾನುಗುಣವಾಗಿ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಮಾಡಿದಂದ್ರೆ ಅದಕ್ಕೆ ತಕ್ಕಂತೆ ನರಕಕ್ಕರೆ ಹೋಗ್ತಾರೆ, ಒಂದು ಸ್ವರ್ಗಕ್ಕರೆ ಹೋಗ್ತಾನೆ ಅಂದ್ರಿ. ಆಗೆಲ್ಲ ಎಲ್ಲಿರ್ತಾರೆ, ಎಲ್ಲರೂ ಎಲ್ಲಿ ಉಳ್ತಾರೆ. ಅದಕ್ಕಾಗಿ ಮನುಷ್ಯ ಯಾವಾಗಲೂ ಒಳ್ಳೇದು ಮಾಡಕ್ಕೆ ಬರ್ತದೆ, ಕೆಟ್ಟದ್ದನ್ನು ಮಾಡಬಾರ್ದು. ಜೊತೆಗೆ ಬರ್ತಕ್ಕಂಥ ನಿಮ್ಮ ಕರ್ಮಗಳು ಬರ್ತಾವೆ. ಒಳ್ಳೇದು ಮಾಡಿದ ಬಂದ್ರೆ ನಿಮ್ಮ ಎಲ್ಲಿ ಹೋಯ್ತದ ಸ್ವರ್ಗಕ್ಕೆ ಹೋಯ್ತದ, ಕೆಟ್ಟದ್ದು ಮಾಡಿ ನರಕಕ್ಕೆ ಹೋಯ್ತದ. ಆದ್ದರಿಂದ ಎಲ್ಲರೂ ಒಳ್ಳೆಯದು ಮಾಡಿರಿ, ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ರಿ. ಕೆಟ್ಟದ್ದು ಮಾಡಿ ಯಾವತ್ತೂ ಕೆಟ್ಟ ಹಾನಿ ಆಗ್ತದೆ. ಒಳ್ಳೇದು ಮಾಡ್ತಾರೆ ಎಲ್ಲರೂ ಒಳ್ಳೆಯದಾಗ್ತದೆ. ಆದ್ಮೇಲೆ ಗುರುಕೃಪೆಯಿಂದ ಒಳ್ಳೆಯದಾಗಲಿ. ಕೊನೆಗೆ ದೇಹ ತ್ಯಾಗ ಮಾಡ್ತಕ್ಕಂಥ ಆತ್ಮ ಹೋಗ್ತಕ್ಕಂಥ ಆತ್ಮ ಒಬ್ಬನೇ ಹೋಗ್ತಾನೆ. ಒಬ್ಬನೇ ಇರ್ತಕ್ಕಂಥ ಆತ್ಮ ಯಾವಾಗಲೂ ಒಬ್ಬನೇ. ಅದಕ್ಕಾಗಿ ಗುರುಗಳ ಸ್ಮರಣೆ ಮಾಡ್ತಾ ಇದ್ದ ನಿತ್ಯದಲ್ಲಿ ದೇವರ ಸ್ಮರಣೆ ಮಾಡಿರಿ. ಅಂತ ಯಮರಾಜ್ಯ ಬಂದಿದ್ದಾನಂದ್ರೂ ಕೂಡ ಗುರು ಅನುಗ್ರಹದವರೇ ಹೇಳ್ತಾರೆ ಯಮರಾಜನ ಬಿಟ್ಟು ಹೋಗ್ಬಿಡ್ತಾನೆ. ಯಮರಾಜನ ಬಿಟ್ಟು ಹೋಗ್ತಾನೆ. ಭಕ್ತ ಮಾರ್ಕಂಡಿಯವರು ಹೇಳಿದ್ರಲ್ಲ, ಆ ಮಾರ್ಕಂಡಿಯರನ್ನ ಯಮರಾಜ ಬಂದರು ಒಯ್ಯುವಾಗ ಲಿಂಗಕ್ಕೆ ಅಪ್ಪಿಕೊಂಡಾಗ್ರಿ ಪರಮೇಶ್ವರ ಪ್ರತ್ಯಕ್ಷ ಆಗಿ ತ್ರಿಶೂಲ ತೆಗೆದುಕೊಂಡು ಯಮರಾಜನ ಹೊಡೆದ್ರೆ ಯಮರಾಜ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಾರೆ. ಈ ದೇವತೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಯಮಲೋಕ ಹಾಳಾಗ್ತಾರೆ ಅನುಗ್ರಹ ಮಾಡಿದಂತಾಗ ಮತ್ತು ಪರಮೇಶ್ವರ ಬದುಕಿಸಿ ಅಂತ ಹೇಳ್ತಾರೆ. ಯಮರಾಜ ಬಂದರು ಪರಮೇಶ್ವರ ರಕ್ಷಣೆ ಮಾಡಿದರು. ಶಿವನ ಕಂಡವನಿಗೆ ಯಮ ಬಾಧೆಯುಂಟೆ ಮಾಡು ಜಪನು ಮನವೇ ಮರೆಯದಲ್ಲಿ ನೀನು ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಕೂಡ ನಾಮಸ್ಮರಣೆ ಮಾಡ್ತಾ ಇರಬೇಕು, ಗುರುಗಳ ಸ್ಮರಣೆ ಮಾಡಬೇಕು, ಗುರುಗಳ ಪೂಜೆ ಮಾಡಬೇಕು, ಭಕ್ತಿಯಿಂದ ಇರಬೇಕು. ಕೆಟ್ಟದ್ದು ಯಾರು ಮಾಡಬಾರ್ದು. ದಿನಾಲು ತಾಯಿ ತಂದೆಗಳಿಗೆ ನೀವು ಎಲ್ಲ ಮಕ್ಕಳು ನಮಸ್ಕಾರ ಮಾಡಿರಿ. ನೀವು ಹೆಣ್ಮಕ್ಳು ನಿಮ್ಮ ಪತಿಗೆ ನಮಸ್ಕಾರ ಮಾಡಿರಿ, ಅತ್ತೆ ಮಾವ್ರಿಗೆ ನಮಸ್ಕಾರ ಮಾಡಿರಿ. ಗಂಡು ಮಕ್ಕಳು ನಿಮ್ಮ ತಾಯಿ ತಂದೆಗೆ ಮಾಡಿರಿ ನಮಸ್ಕಾರ, ಅಣ್ತಮ್ಮರು ಒಬ್ಕೊಂಡು ಮಾಡಿರಿ ನಮಸ್ಕಾರ. ಏನು ತಪ್ಪಾಗೋದಿಲ್ಲ. ಎಲ್ಲರ ಹೃದಯದಲ್ಲಿ ಭಗವಂತನ ಕಾಣ್ರಿ. ಹೃದಯ ತಿಷ್ಠತೆ ಅರ್ಜುನದು. ಇವ್ರ ಹೃದಯದಲ್ಲಿ ಅವ್ರ ದೇವ್ರು ನೋಡೋದು, ಅವ್ರ ಹೃದಯದಲ್ಲಿ ಇವ್ರ ದೇವ್ರು ನೋಡೋದು. ಎಲ್ಲ ಕಡೆ ದೇವ್ರು ನೋಡೋದು. ಕೆಟ್ಟವ್ರು ಯಾರು ಕಾಣ್ತಾರೆ? ಜಗತ್ತೆಲ್ಲ ಒಳ್ಳೆಯವರಾದ್ರೆ ಕೆಟ್ಟವ್ರು ಯಾರಿಲ್ಲ. ಅದಕ್ಕೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಟ್ಟರೆ ಮುಂದಿನ ಕಾಲಕ್ಕೆಲ್ಲ ಚೆನ್ನಾಗಿರ್ತದೆ. ಮಕ್ಕಳು ವಿನಾಕಾರಣ ಹಾಳಾಗಿ ಹೋಗಬಾರ್ದು. ಒಳ್ಳೆಯದಲ್ಲಿ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾ